ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಉದಿರ ನಷ್ಟಪ್ರಾಯಶಃ ಅಪತರುಷ್ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭೈತಿನ ಶುಭಂ ಕರೋತಿ ವಾಚಾಲಂ ಪಂಕುಂ ಲಂಘಾಯತೆ ಹಿರಮಿತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾದ ಶ್ರೀ ಚೈತನ್ಯ ಈಶ್ವರಂ ಓಂ ಜ್ಞಾನತಿಮರಂಧಸ್ಯ ಜ್ಞಾನಗಣಸಲಾಖ್ಯ ಚಕ್ಷುಂ ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಪುತ್ರ ಶ್ರೀಮತಿ ಜಯಪದ ಗೋಸ್ವಾಮಿ ದಿರಂ ನಮೋ ಶರ್ಮತಮರಗರತಂ ತಾನಗರ ರಾಮತಾರಿಣಿ. ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಪುತ್ರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಾಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಭಾಷಾತೆ ದೇಶಧಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ನಮ್ಮ ಕೃಷ್ಣ ಗುರುವಾಯೂರಕ್ಕೆ ಯಾಕೆ ಬಂದ್ರು, ಯಾವಾಗ ಬಂದ್ರು ಅದ ಬಗ್ಗೆ ನೋಡೋಣ. ಸೊ ನಾವೆಲ್ಲ ಆಕ್ಚುಲಿ ಇದು ಪೂರ್ತಿ ನಮಗೂ ಶ್ರೀಮದ್ ಭಾಗವತದಲ್ಲಿ ಕನೆಕ್ಟ್ ಆಗುತ್ತೆ. ಶ್ರೀಮದ್ ಭಾಗವತದಲ್ಲಿ ನಾವು ಬಂದು ಏನು ಒಂದು ನಿಮಿಷ, ಬ್ರಹ್ಮ ಫಸ್ಟ್ ಸೃಷ್ಟಿ ಮಾಡ್ತಾರೆ. ಸೊ ಆ ಥರ ಬ್ರಹ್ಮನ ಸೃಷ್ಟಿ ಮಾಡಿದ ಮೇಲ್ಗಡೆ ಬ್ರಹ್ಮ ನೋಡ್ತಾರೆ ಪೂರ್ತಿ ನೀರೇ ಇದೆ ಅಲ್ಲಿ. ಆ ಸೈಡ್ ಈ ಸೈಡ್ ಯಾವ ಸೈಡ್ ಏನೇ ಇಲ್ಲ, ಕೆಳಗೆ ನೋಡಿದರೆ ಕೆಳಗೆ ನೀರು. ಮತ್ತೆ ನಮ್ಮನ್ನ ಯಾರು ಸೃಷ್ಟಿ ಮಾಡಿದು, ನಾವು ಎಲ್ಲಿಂದ ಬಂದಿದ್ದೀನಿ, ಯಾರೇ ಇಲ್ವೇ, ಮತ್ತೆ ಯಾರಿಲ್ವೇ, ನಾವು ಮಾತ್ರ ಸಪ್ರೇಟ್ ಇದ್ದೀನಿ. ಅವರು ಸ್ವಲ್ಪ ಈ ಸೈಡ್ ಆ ಸೈಡ್ ನೋಡ್ತಾರೆ, ಗಾಳಿಯಿಂದ ಇದು ಅಲ್ಲಾಡಿಸ್ತಾ ಇದೆ. ಮತ್ತೆ ನಮ್ಮನ್ನೇ ಸೃಷ್ಟಿ ಮಾಡಿದ ಯಾರು ನಮಗೂ ಗೊತ್ತಿರ್ಬೇಕಲ್ವಾ. ಸೊ ಅದಕ್ಕೆ ಈ ತಾಮರೆ ತಂಡು, ಈ ತಾಮರೆ ಹೂವಿಲ್ ಅವರು ಕೂತ್ಕೊಂಡಿದ್ದಾರಲ್ವ, ಸೊ ಆ ತಾಮರೆ ತಂಡು ಒಳಗಡೆ ಅವರು ಓಡಕ್ಕೆ ಪ್ರಯತ್ನ ಪಡ್ತಾರೆ, ಹೋಗಕ್ಕೆ. ಆ ಥರ ಹೋಗ್ತಾರೆ. ಸೊ ಹೋಗುವಾಗ ನೋಡಿ, ಆ ತಾಮರೆ ತಂಡು ಒಳಗಡೆ ಈ ತರ ಸುತ್ತಾಡಿ 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 ಪೂರ್ತಿ ಲಾಸ್ಟ್ ಬರ್ತಾರೆ. ಎಷ್ಟೋ ವರ್ಷಗಳೈತಂತೆ ಆ ತಾಮರೆ ತಂಡು ಒಳಗಡೆ ಅವ್ರ ಕೆಳಗೆ ಬರಕ್ಕೆ. ಸೊ ಬರುವಾಗ ಆ ಭಗವಂತನ ಒಕ್ಕುಳಿದೆ ಅಲ್ವಾ, ಅಲ್ಲಿ ಸುದರ್ಶನ ಚಕ್ರ ತರ ಅಷ್ಟು ಪ್ರಕಾಶವಾಗ, ಆ ಚಕ್ರ ಅಷ್ಟು ಬೇಗ ಅಷ್ಟು ಪ್ರಕಾಶವಾಗ, ಆ ಬಿಸಿಲು ತಡ್ಸ್ಕೊಳಕ್ಕಾಗಲ್ಲ ಅಷ್ಟು ಸುತ್ತಾಡ್ತಾ ಇದೆ ಅಂತೆ ಬೇಗ. ಸೊ ಬ್ರಹ್ಮ ನೋಡಿಬಿಟ್ಟು ಭಯ ಪಟ್ಕೊಂಡು ಮತ್ತೆ ಅವ್ರ ಮೇಲ್ಗಡೆ ಹೋಗ್ಬಿಡ್ತಾರೆ. ಓಡೋಡಿ ಅವ್ರು ಮತ್ತೆ ಆ ಕಮಲದ ಹೂಲೆ ಕೂತ್ಕೊಳ್ತಾರೆ. ಕೂತ್ಕೊಂಡಿದೆ ಮೇಲ್ಗಡೆ ಏನ್ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಯಾರೇ ಇಲ್ವೇ ನೋಡಿ, ಪೂರ್ತಿ ನೀರಿದೆ, ಒನ್ಲಿ ಕಮಲದ ದಂಟು ಮತ್ತೆ ಆ ಕಮಲದ ಹೂ ಅಷ್ಟೇ ಅವ್ರು ಕೂತ್ಕೊಂಡಿದ್ದಾರೆ. ಏನ್ ಮಾಡೋದನ್ ಗೊತ್ತಿಲ್ಲ. ಈ ತರ ಆ ತರ ಸುತ್ತಾಡ್ತಾ ಇರುವಾಗ, ನೋಡ್ತಾ ಇರುವಾಗ ಆವಾಗ ಅವ್ರಿಗೂ ಕಿವಿಲಿ ತಪ 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 ಅನ್ನೋ ಶಬ್ದ ಕೇಳ್ತಾನೆ. ಓ, ನಮ್ನ ತಪ ಮಾಡಕ್ ಕೇಳ್ತಾರೇನು. ಅವರು ತಪ ಮಾಡಕ್ಕೂ ಶುರು ಮಾಡ್ತಾರೆ. ಎಷ್ಟೋ ವರ್ಷಗಳಿಂದ ಅವರು ತಪಸ್ ಮಾಡಿ 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 ಆವಾಹ ಅವ್ರಿಗೂ ಭಗವಂತನ ದರ್ಶನ ಸಿಕ್ಕಿದೆ. ಸೊ ಭಗವಂತನ ದರ್ಶನ ಸಿಕ್ಕಿದ ಮೇಲ್ಗಡೆ ಅವ್ರಿಗೂ ಗೊತ್ತಾಯ್ತು, ಓ ಈ ದೇವೋತ್ತಮ ಪರಮ ಪುರುಷನ ಆ ಒಕ್ಕುಳಿಂದು ಬಂದಿರೋ, ಆ ದಂಟು ಇಂದು ಬಂದಿರೋ ಕಮಲದ ಹೂವಿಲ್ ನಾವು ಕೂತ್ಕೊಂಡಿದೀವಿ. ಆದ್ರೆ ನನ್ನ ಸೃಷ್ಟಿ ಮಾಡಿದು ಈ ಶ್ರೀಮನ್ನಾರಾಯಣ ಅನ್ನೋ ಅವ್ರಿಗೂ ಗೊತ್ತಾಯ್ತಂತೆ. ಆವಾಗ ಭಗವಂತ ಅವ್ರಿಗೆ ಎಲ್ಲ ಪೂರ್ಣ ಜ್ಞಾನಾಣಿ ಬ್ರಹ್ಮಕ್ಕೂ ಕೊಡ್ತಾರಂತೆ. ಸೊ ಇದೆಲ್ಲ ನಾವು 3ನೇ ಸ್ಕಂದಲ್ಲಿ ನೋಡಿದ್ವಿ. ಎಲ್ಲ ಜ್ಞಾನ ಕೊಟ್ಟಿದೆ ಮೇಲ್ಗಡೆ, ನೀವು ಸೃಷ್ಟಿ ಮಾಡಿಯಪ್ಪ, ನಾವು ಬಂದು ನಿಮ್ಗೆ ಎಲ್ಲ ಜ್ಞಾನಾಣಿ ಕೊಟ್ಟಿ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಬ್ರಹ್ಮ ಭಗವಂತನ್ನೇ ನೋಡ್ತಾ ಅಳ್ತಾ ಇದಾರಂತೆ. ಏನಪ್ಪ ಏನಾಯ್ತು ಭಗವಂತ, ನಿಮ್ನೆ ನೋಡ್ತಾ ಇರ್ಬೇಕು ಅನಿಸುತ್ತೆ, ನಿಮ್ನೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಅನ್ನೋ ಅವರು ನಿಲ್ಕೊಂಡಿದ್ದಾರಂತೆ. ಸೊ ತುರಂತು ಭಗವಂತ ಅವ್ರಿಗೂ ಅವನ ಸ್ವಯರೂಪ ಒಂದು ವಿಗ್ರಹ ಕೊಡ್ತಾರೆ. ಇದು ಅಂಜನಾ ಕಲ್ಲಿಂದು ಮಾಡಿದ ವಿಗ್ರಹ ಅನ್ನು, ಆ ವಿಗ್ರಹನಿ ಯಾರಿಗೂ ಕೊಡ್ತಾರೆ, ಬ್ರಹ್ಮನಿಗೂ ಕೊಡ್ತಾರೆ. ಸೊ ನೀವಿದು ಆರಾಧನೆ ಮಾಡಿ, ನನ್ಗೂ ಇದಕ್ಕೆ ಯಾವೊಂದು ವ್ಯತ್ಯಾಸ ಇಲ್ಲ ಅನ್ನು ಹೇಳಿ ಒಂದು ವಿಗ್ರಹ ಕೊಡ್ತಾರೆ. ಬ್ರಹ್ಮ ಅದು ಅವರ ಸತ್ಯಲೋಕಲ್ಲೇ ಇಟ್ಕೊಂಡು ಅಷ್ಟು ವರ್ಷಗಳಿಂದ
ಆ ವಿಗ್ರಹಕ್ಕೆ ಅವರು ಪೂಜೆ ಆರಾಧನೆಗಳೆಲ್ಲ ಮಾಡ್ಕೊಳ್ತಾ ಇದ್ರಂತೆ. ಆಮೇಲೆ ಅವ್ರಿಗೂ ಗೊತ್ತಾಯ್ತು, ಓ ಭಗವಂತ ನಮ್ಗೂ ಒಂದು ಆಜ್ಞೆ ಕೊಟ್ಟಿದಾರಲ್ವಾ, ಈ ತರ ಸೃಷ್ಟಿ ಮಾಡಬೇಕುನು. ನಾವು ಎಷ್ಟೋ ವರ್ಷದಿಂದ ಭಗವಂತನ ಪೂಜೆ ಆರಾಧನೆಲೇ ಇದ್ಬಿಟ್ಟಿದೀವಿ, ಓಕೆ ನಾವು ಸೃಷ್ಟಿ ಮಾಡಬೇಕಲ್ವಾನು. ಆವಾಗ ಅವರು ಸೃಷ್ಟಿ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಸೃಷ್ಟಿ ಮಾಡುವಾಗ ಆವಾಗ ನಿಮ್ಗೆ ಗೊತ್ತು, ಬ್ರಹ್ಮ ಫಸ್ಟು ಋಷಿಗಳನ್ನೇ ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಸ್ವಯಂಭುವ ಮನು, ಸತರೂಪ, ಸೊ ಈ ತರ ಎಲ್ಲ ಸೃಷ್ಟಿ ಮಾಡ್ತಾ ಇದ್ರು. ಸೊ ಆ ತರ ಇರುವಾಗ ಬ್ರಹ್ಮನ ಒಂದು ಮಗ ಸುತಪ. ಸೊ ಸುತಪ ಬಂದು ತಪಸ್ ಮಾಡ್ತಾರೆ, ಬ್ರಹ್ಮನ ನೆನೆಸ್ಕೊಂಡು, ಅವ್ರ ತಂದೆ ನೆನೆಸ್ಕೊಂಡು ತಪಸ್ ಮಾಡ್ತಾರೆ. ಏನಪ್ಪ ಏನ್ ಬೇಕು, ಅದ ಒಳ್ಳೆ ಹೆಂಡತಿ, ಯಾಕಂದ್ರೆ ಆ ಕಾಲದಲ್ಲಿ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಸಿಗ್ಬೇಕಂದ್ರೆ ಫಸ್ಟು ಭಗವಂತನ ನೆನೆಸ್ಕೊಂಡು ತಪಸ್ ಮಾಡಬೇಕು ಅಲ್ವಾ. ಸೊ ಸುತಪ ಕೇಳ್ತಾರೆ, ನಮ್ಗೂ ಈ ತರ ಭಗವಂತನ ಬಗ್ಗೆ ಏನಾವುದು ಹೇಳಿ ಕೊಡು. ಸೊ ಅವಾಗ ಬ್ರಹ್ಮ ಏನ್ ಮಾಡ್ತಾರಂತೆ, ಭಗವಂತ ಅವ್ರಿಗೂ ಕೊಟ್ಟಿದಾರಲ್ವಾ ಆ ಅಂಜನಾ ಕಳ್ಳಿಂದು ಮಾಡಿದ ವಿಗ್ರಹ, ಆ ವಿಗ್ರಹನೇ ಸುತಪಾಕು ಕೊಡ್ತಾರೆ. ಈ ಸುತಪ ನೀ ಇದು ಆರಾಧನೆ ಮಾಡಿ, ಇದು ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ, ಇದು ನನ್ನ ತಂದೆ ಸಾಕ್ಷಾತ್ ನಾರಾಯಣನ್ ಇದು ನಮ್ಗೂ ಕೊಟ್ಟಿದ್ದಾರೆ, ಇದಕ್ಕೂ ನೀವು ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಇವರು ಸುತಪ ಅಷ್ಟು ಆರಾಧನೆ ಮಾಡ್ತಾರೆ ಆ ವಿಗ್ರಹಕ್ಕೂ. ಓಕೆ, ಸೊ ಆವಾಗ ಅವ್ರಿಗೂ ಕೃಷ್ಣಿ ಜೊತೆಲಿ ಮದುವೆ ಆಯ್ತು. ಕೃಷ್ಣಿ ಸುತಪ ಇಬ್ರು ಸೇರಿ ಅಷ್ಟು ಆರಾಧನೆ ಮಾಡ್ತಾರೆ. ಆ ವಿಗ್ರಹಕ್ಕೂ ಆರಾಧನೆ ಮಾಡಿ 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 ಅವ್ರಿಗೂ ಆ ವಿಗ್ರಹ ಮೇಲ್ಗಡೆ ಅಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ. ಸೊ ಬಂದ ಮೇಲ್ಗಡೆ ಆ ಭಗವಂತನ ವಿಗ್ರಹನೇ ನೋಡಿ ನೋಡಿ ಇವಾಗ ಈ ತರ ನಮಗೂ ಒಳ್ಳೆ ಮಗ ಸಿಕ್ಕಬೇಕಲ್ವಾ, ಅವರಿಬ್ರು ಸೇರಿ ತಪಸ್ ಮಾಡ್ತಾರೆ. ಸೊ ಫಸ್ಟ್ ಇಬ್ರು ಆರಾಧನೆ ಮಾಡಿದ್ದಾರೆ, ಇವಾಗ ತಪಸ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಎಷ್ಟು ವರ್ಷ ಅಂದ್ರೆ, ಯಾಕಂದ್ರೆ ಸತ್ಯಗೊಲ್ಲಿ ನಮಗೂ 1,00,000 ವರ್ಷ ಆಯುಷ್ ಅಲ್ವಾ, ಇವರು 12,000 ವರ್ಷ ತಪಸ್ ಮಾಡಿದ್ದಾರೆ. 12,000 ವರ್ಷ ಇವ ತಪಸ್ ಮಾಡಿ ಆಮೇಲೆ ಭಗವಂತ ಅವ್ರಿಗೂ ದರ್ಶನ ಕೊಡ್ತಾರೆ. ದರ್ಶನ ಕೊಟ್ಟಿದ್ದ ಮೇಲ್ಗಡೆ ಆ ಭಗವಂತ, ಇವ್ರು ಯಾವ ತರ ಆರಾಧನೆ ಮಾಡ್ತಾ ಇದ್ರು ಆ ವಿಗ್ರಹ ತರ ಅಲ್ವಾ ಈ ಭಗವಂತ ಇಲ್ಲಿ ಇದಾರೇನು. ಆ ಭಗವಂತನೇ ನೋಡ್ಕೊಂಡು ಅಷ್ಟೊಂದು ಸಂತೋಷ ಆಯ್ತಂತೆ. ಭಗವಂತ ಕೇಳ್ತಾರೆ, ನಿಮ್ಗೂ ಏನ್ ವರ ಬೇಕು. ಅವಾಗ ಸುತಪ ಹೇಳ್ತಾರಂತೆ, ನಿನ್ ತರ ಒಂದು ಮಗು ಬೇಕು, ನಿನ್ ತರ ಮಗು ಬೇಕು, ನಿನ್ ತರ ಮಗು ಬೇಕುನು 3 times ಹೇಳ್ಬಿಡ್ತಾರೆ. ಅವಾಗ ಭಗವಂತ ನಕ್ಕೊಂಡೇ ಹೇಳ್ತಾರಂತೆ, ನನ್ ತರ ಒಬ್ಬನು ಎಲ್ಲಿ ಸಿಕ್ಕಲ್ಲ, ಬೇಕಂದ್ರೆ ನಾನೇ ಬಂದು ನಿಮ್ಗೆ ಹುಟ್ಟಬೇಕು. ಸೊ ನೀವು 3 ಟೈಮು ನನ್ ತರ ಮಗು ಬೇಕು ಅಂತ ಕೇಳಿದಿರಲ್ವಾ, ಅದಕ್ಕೆ ನಾವು 3 ಟೈಮು ನಾವು ನಿಮ್ಗೂ ಹುಡ್ತೀನಿ ಭಗವಂತ ಹೇಳ್ಬಿಡ್ತಾರೆ. ಸೊ ಆ ವಿಗ್ರಹ ಇವಾಗ ಕೃಷ್ಣಿ ಸುತಪ ಆರಾಧನೆ ಮಾಡ್ತಾ ಇದ್ದಾರೆ. ಆವಾಗ ಅವ್ರಿಗೂ ಭಗವಂತನೇ ಕೃಷ್ಣಿ ಗರ್ಭವಾಗ ಹುಟ್ಟಿದ್ದಾರೆ. ಕೃಷ್ಣಿ ಗರ್ಭನ ಹೆಸರಲ್ಲಿ ಭಗವಂತ ಅವತಾರ ತಗೊಳ್ತಾರೆ. ಸೊ ಈ ತರ ಆದ್ಮೇಲೆ ಆವಾಗ ನೆಕ್ಸ್ಟ್ ಜನ್ಮ ಇವಿಬ್ಬರಿಗೂ ಕೃಷ್ಣಿ ಮತ್ತೆ ಸುತಪಕ್ಕೂ ನೆಕ್ಸ್ಟ್ ಜನ್ಮ ಏನು, ಅತಿಥಿ ಕಶ್ಯಪರಾಗ ಹುಡ್ತಾರೆ. ಸೊ ಅದೇ ವಿಗ್ರಹ ಯಾವಾಗ ಭಗವಂತ ನಾರಾಯಣನು ಭಗವಂತ ಸ್ವಯಂ ಭಗವಂತನ ವಿಗ್ರಹನಿ ಬ್ರಹ್ಮಕ್ಕೆ ಕೊಟ್ಟಿದ್ದಾರೋ ಆ ವಿಗ್ರಹನಿ ಕೃಷ್ಣಿ ಸುತಪ ಆರಾಧನೆ ಮಾಡಿದ ವಿಗ್ರಹ. ಸೊ ಇವಾಗ ಆ ವಿಗ್ರಹ ಮತ್ತೆ ಕಶ್ಯಪರ ಹತ್ರ ಬಂದ್ಬಿಡುತ್ತೆ. ಸೊ ಈ ಮಧ್ಯದಲ್ಲಿ ಈ ವಿಗ್ರಹ ಎಲ್ಲಿ ಇತ್ತು ಇದೆಲ್ಲ ರಹಸ್ಯ, ಯಾಕಂದ್ರೆ ಇದೆಲ್ಲ ಭಗವಂತನಕ್ಕೆ ಒಬ್ಬನಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅಷ್ಟೊಂದು ರಹಸ್ಯವಾದುದು ಭಗವಂತನ ಲೀಲೆಗಳು. ಯಾಕಂದ್ರೆ ಭಗವಂತನ ಲೀಲೆಗಳು ನಾವು ತಿಳ್ಕೊಬೇಕಂದ್ರೆ ಭಗವಂತನ ಅನುಗ್ರಹ ಇದ್ರೆ ನಮ್ಗೂ ಸಿಕ್ಕುತ್ತೆ, ಇಲ್ಲಂದ್ರೆ ಭಗವಂತನ ಅನುಗ್ರಹ ಇಲ್ಲ ಅನ್ನುವಾಗ ನಮ್ಗೂ ಇದು ಎಲ್ಲ ಗೊತ್ತಾಗೋದೇ ಇಲ್ಲ, ನಮ್ ಕೇಳಕ್ಕೂ ಆಗಲ್ಲ. ಸೊ ಇವಾಗ ನೋಡಿ ಕೃಷ್ಣಿ ಸುತಪ ಆಮೇಲೆ ಎಷ್ಟೋ ಕಾಲ ಆಮೇಲೆ ಅತಿಥಿ ಕಶ್ಯಪರು ಬರ್ತಾರೆ. ಸೊ ಅತಿಥಿ ಕಶ್ಯಪರಕ್ಕೂ ಇವಾಗ ಆ ವಿಗ್ರಹ ಮತ್ತೆ ಅವ್ರ ಹತ್ರ ಹೋಗುತ್ತೆ. ಅದ ಮಧ್ಯದಲ್ಲಿ ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಯಾಕಂದ್ರೆ ಅದೆಲ್ಲ ರಹಸ್ಯ.
ಸೊ ಇವಾಗ ಇವರಿಬ್ಬರಿಗೂ ಮತ್ತೆ ಆ ಆರಾಧನಾ ಮಾಡ್ತಾರೆ. ಆ ವಿಗ್ರಹನೇ ಆರಾಧನಾ ಮಾಡುವಾಗ ಭಗವಂತ ಮತ್ತೆ ಅವರಿಗೂ ಉಪೇಂದ್ರ ವಾಮನ ದೇವನಾಗ ಹುಟ್ಟಿ ಅವ್ರಿಗೂ ಲೀಲೆ ಮಾಡ್ತಾರೆ. ಮತ್ತೆ ಆ ವಿಗ್ರಹ ಅವರು ಹೋದ್ಮೇಲ್ಗಡೆ ಏನಾಯ್ತು, ಮತ್ತೆ ಆ ವಿಗ್ರಹ ಲಾಸ್ಟ್ ವಸುದೇವರ ಹತ್ರ ಬರುತ್ತೆ. ಆಕ್ಚುಲಿ ಇವಾಗ ನೋಡಿದರೆ ಇದು ಬಂದು ಫಸ್ಟ್ ಮನುಕಾಲ, ಏನು ಆ ಪೃಶ್ನಿ ಸುತಪ. ಅದೇ ಈ ಅತಿಥಿ ಕಶ್ಯಪರು ಸೆವೆಂತ್ ಮನುಕಾಲ. ಒಂದು ಮನುಗೆ ಎಷ್ಟು 71 ಚತುರ್ಯುಗಗಳು, ಆದ್ರೆ ಎಷ್ಟು ವರ್ಷ ನೋಡಿ. ಅಷ್ಟು ವರ್ಷಗಳಲ್ಲಿ ಎಲ್ಲಿ ಹೋಗಿದೆ ಯಾರಿಗೆ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಸೊ 7th ಮನುಕಾಲದಲ್ಲಿ ಅತಿಥಿ ಕಶ್ಯಪರು ಅಲ್ಲಿ ಇವರು ಬರ್ತಾರೆ. ಆದ್ರೆ ನೋಡಿ ಅಲ್ವಾ, ಮತ್ತೆ ಇವಾಗ ವಸುದೇವರಿಗೂ ಆ ವಿಗ್ರಹ ಭಗವಂತನ ಅನುಗ್ರಹದಿಂದ ಮತ್ತೆ ಅವ್ರಿಗೂ ಸಿಕ್ಕುತ್ತೆ. ಸೊ ವಸುದೇವರು ಅದು ಪೂಜೆ ಮಾಡ್ತಾ ಇದ್ದಾರೆ. ವಸುದೇವರ್ ದೇವಿಹಿ ಯಾರು ಹುಟ್ಟಿದ್ದಾರೆ, ಶ್ರೀಕೃಷ್ಣರು ಹುಟ್ಟಿದ್ದಾರೆ. ಓಕೆ, ಸ್ವಯಂ ಸಾಕ್ಷಾತ್ ಭಗವಂತ ಹುಟ್ಟಿದ್ದಾರೆ. ಸೊ ಇವಾಗ ಭಗವಂತ ಅವ್ರಿಗೂ ವರ ಕೊಟ್ಟಿದ್ದಾರಲ್ವಾ, ನಾವು 3 ಟೈಮ್ ನಿಮ್ಗೂ ಮಗುವಾಗ ಹುಡ್ತೀನಿ. ಆ ತರ ಇವಾಗ ಭಗವಂತ 3 ಟೈಮ್ ಮಗುವಾಗ ಹುಟ್ಟಿದ್ದಾರೆ. ಸೊ ಅದೇ ತರ ಆ ಸಾಕ್ಷಾತ್ ಆ ಭಗವಂತ ಬ್ರಹ್ಮಕ್ಕೂ ಕೊಟ್ಟಿರು ಆ ವಿಗ್ರಹ ಮತ್ತೆ ಕೃಷ್ಣಿ ಸುತಪ ಪೂಜೆ ಮಾಡಿದ್ದು, ಅತಿಥಿ ಕಶ್ಯಪರ್ ಪೂಜೆ ಮಾಡಿದ್ದು, ವಸುದೇವರ್ ದೇವಿಗೆ ಪೂಜೆ ಮಾಡಿದ ಆ ವಿಗ್ರಹವೇ ಇಲ್ಲಿ ಗುರುವಾಯೂರಲ್ಲಿ ಇರೋದು. ಓಕೆ, ಸೊ ಇವರು ಈ ತರ ಪೂಜೆ ಮಾಡ್ತಾ ಇರುವಾಗ ಆಕ್ಚುಲಿ ನಾರ್ಮಲ್ ಆಗಿ ನೀವು ನೋಡಿ, ಸೊ ಭಗವಂತನ ಎಷ್ಟೋ ಅವತಾರಗಳಿದೆ. ಎಷ್ಟೋ ಅವತಾರಗಳಲ್ಲಿ ಯಾವ ಅವತಾರ ಭಗವಂತ ಜಾಸ್ತಿ ಕಷ್ಟಪಟ್ಟಿದ್ದಾರೆ, ಇದೇ ಪ್ರಶ್ನೆ. ಇವಾಗ ಪ್ರಶ್ನೆ ಕೇಳಿ ಆಯ್ತು, ಇವಾಗ ನೀವೇ ಆನ್ಸರ್ ಕೊಡಬೇಕು. ಹರೇ ಕೃಷ್ಣ. ಎಸ್, ಸೊ ಭಗವಂತನ ಅವತಾರಗಳಲ್ಲಿ ಜಾಸ್ತಿ ಕಷ್ಟ ದುಃಖ ಏನು ಅಂದ್ರೆ ಭಗವಂತ ಕೃಷ್ಣ ಅವತಾರವೇ. ಯಾಕಂದ್ರೆ ಅವರು ಅಷ್ಟು ಚೆನ್ನಾಗೆ ಒಂದು ಮಾಳಿಗೆ ಗೂಡ ಗೋಬರಲ್ಲಿ ಅವರು ಹುಟ್ಟಿಲ್ಲ, ಹುಟ್ಟಿರೋದು ಜೈಲಿ. ಹುಟ್ಟುವಾಗನೇ ಜೈಲಿ ಕಷ್ಟ. ಸೊ ಅವರ ತಾಯಿ ತಂದೆಗೂ ನೋಡ್ತಾರೆ, ಅವ್ರಿಗೆ ದರ್ಶನ ಕೊಡ್ತಾರೆ. ತುರಂತು ಅವ್ರು ಬೇಡ್ಕೊಳ್ತಾರೆ, ಸ್ವಾಮಿ ನೀವು 4 ಕೈ ಎಲ್ಲ ತೋರಿಸ್ಬಾರ್ದು, ನಾರ್ಮಲ್ ಮಗು ತರ 2 ಕೈಯಲ್ಲಿ ನಾರ್ಮಲ್ ಮಗು ತರ ಇರಿ. ಏನ್ ಮಾಡೋದು, ಓಕೆ, ಇನ್ನು 2 ಕೈಯಲ್ಲಿದ್ದ. ಸೊ ಆವಾಗನೇ ಭಗವಂತ ಹೋಗಿ ಆ ಕಂಸನಿ ಸಾಯಿಸಿ ತಾಯಿ ತಂದೆನಿ ಬಿಡುದಲೆ ಮಾಡ್ಬೋದು. ಆದರೆ ಅವ್ರ ತಾಯಿ ತಂದೆ ಏನ್ ಮಾಡ್ತಾರೆ, ಅಯ್ಯೋ ಭಗವಂತ ನೀವು ಇಲ್ಲಿ ಇರಬಾರ್ದು, ನಾವು ಎತ್ಕೊಂಡು ಹೋಗಿ ಇಲ್ಲದ್ ಬಿಡ್ತೀವಿ. ಭಗವಂತ ಓಕೆ ಗೋಕುಲಲ್ಲಿ ಬಿಟ್ಬಿಡಿ. ಓಕೆ, ಆ ನೈಟು ಹುಟ್ಟಿರೋದು ನೈಟು, ಅದು ಏನೋ ಜೈಲಲ್ಲಿ, ಅದು ತಾಯಿ ತಂದೆ ಜದ ಇದ್ರ ಅದು ಇಲ್ಲ, ಅಲ್ಲಿಂದ ಹೋಗ್ಬಿಟ್ಟಿದ್ದಾರೆ. ಹೋಗಿ ಗೋಕುಲಲ್ಲಿ ನಂದ ಯಶೋದ ಅವರ ಜೊತೆಯಲ್ಲಿ ಬೆಳೀತಾ ಇದ್ದಾರೆ. ಸೊ ಅವ್ರನ್ನ ತಾಯಿ ತಂದೆನೂ ಕರಿತಾ ಇದ್ರು. ಸೊ ಈ ತರ ಅವ್ರ ಜೀವನ ನಡೀತಾ ಇತ್ತು. ಇವರಿಗೂ ಜನ್ಮ ಕೊಟ್ಟಿರೋ ತಾಯಿ ತಂದೆ ಜೈಲೇ ಇದ್ದಾರೆ. ಓಕೆ, ಯಾಕಂದ್ರೆ ಕೃಷ್ಣ ಒಂದು ಜಾಗಲ್ಲಿ ಇಲ್ಲ, ಯಾಕಂದ್ರೆ ಹುಟ್ಟುವಾಗ ನೋಡಿ ಗೋಕುಲ ಹೋಗಿಬಿಟ್ಟಿದ್ದಾರೆ. ಸರಿ, ಅಲ್ಯಾವ್ದು ನೆಮ್ಮದಿಯಾಗಿದ್ದಾರಂದೆ ಅದು ಇಲ್ಲ. 20 ದಿನ ಹುಟ್ಟಿ 25 ದಿನ ಆಯ್ತು ಅಷ್ಟೇ. ಬೋಧನ ಅಂದು ಒಂದು ರಾಕ್ಷಸಿ ವಿಷ ಹಾಲು ಕೊಡಕ್ಕೆ ಬಂದ್ಬಿಟ್ಟಿದ್ದಾಳೆ. ಕೃಷ್ಣ ಎಷ್ಟು ಚಿಕ್ಕ ಮಗು, ಏನ್ ಮಾಡೋದು, ಆ ವಿಷ ಹಾಲನ್ನೇ ಕುಡಿತಿದ್ದಾನೆ ನನ್ ಕೃಷ್ಣ. ಮತ್ತೆ ಏನಾಯ್ತು, ಅವಳನ್ನ ಸಾಯಿಸಿಬಿಟ್ಟಿದ ಮೇಲ್ಗಡೆ ಮತ್ತೆ ಒಂದು 3 ಮಂತ್ 4 ಮಂತ್ ಅಷ್ಟೇ ಸಕಡಾಸುರ ಅನ್ನೋ ಒಂದು ಅಸುರ ಬಂದಿದ್ದಾನೆ, ಅವನಿಗೆ ಸಾಯಿಸಾಯ್ತು. ಮತ್ತೆ ಒಂದು 9 ತಿಂಗಳು 10 ತಿಂಗಳು ಆವಾಗ ತೃಣಾವರ್ತ ಅನ್ನೋ ಒಂದು ಅಸುರ, ಭಗವಂತ ಅವನ್ನ ಸಾಯಿಸಿದ್ದಾರೆ, ಬಿಟ್ಟಿಲ್ಲ, ಬರ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಈ ತರ ಏನಪ್ಪ ಇದು ಪ್ರಶ್ನೆಗಳು, ನಮ್ಮ ಮಗನಿಗೆ ಸಾಯಿಸಾಗಿ ಇಷ್ಟು ಪ್ರಾಬ್ಲಮ್ ಬರ್ತಾ ಇದೆ. ಮತ್ತೆ ನಂದ ಯಶೋದ ಏನ್ ಮಾಡ್ತಾರೆ, ಅಯ್ಯೋ ಸ್ವಾಮಿ ಈ ಜಾಗವೇ ಬೇಡ, ಅಲ್ಲಿಂದು ಯಾರು ಅವರವರು
ರಾಜ್ಯ ಇರೋ ಜಾಗಲ್ಲೇ ಇರ್ಬೇಕು ಅಂತ ಅನ್ಕೊಳ್ತಾರೆ ಆ ಕಾಲದಲ್ಲಿ. ಆದ್ರೆ ಕೃಷ್ಣನಕ್ಕೋಸ್ಕರ ಏನ್ ಮಾಡ್ತಾರೆ, ಪೂರ್ತಿ ಗೋಕುಲಲ್ಲಿ ಇರೋರು ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ಅಲ್ಲಿ ಹೋಗಿ ನಂದಗಾಂವ್ ಆ ಜಾಗಕ್ಕೆ ಹೋಗ್ಬಿಡ್ತಾರೆ. ಸೊ ನಂದಗಾಂವ್ ಹೋದ್ಮೇಲೆ ಅಲ್ಲಿ ಏನಾಯ್ತು, ವತ್ಸಾಸುರ, ಬಕಾಸುರ, ಕೊಕ್ಕು ತರ ಬಂದಿರೋ ಅಸುರ, ಅಕಾಸುರ, ಆ ದೊಡ್ಡ ಹೆಬ್ಬಾವು ತರ ಬಂದಿರೋ ಅಸುರ. ಸೊ ಈ ತರ ಅಸುರರುಗಳು ಒಂದೊಂದು ಟೈಮ್ಗೂ ಬರ್ತಾ ಇದೆ. ಆ ಭಗವಂತ ಎಲ್ಲಿಯಾವುದು ನೆಮ್ಮದಿಯಾಗಿ ಇರಕ್ಕಾಗುತ್ತಾ ಹೇಳಿ, ಸ್ವಲ್ಪ ಸಂತೋಷವಾಗಿ ಇರಕ್ಕಾಗತ್ತಾ? ಅದದು ಪತಂ ಪತಂ ಯತ್ ವಿಪತಂ ಹೇಳ್ತಾರಲ್ವಾ, ಒಂದೊಂದು ಹೆಜ್ಜೆಯಲ್ಲಿ ಕಷ್ಟಗಳಿರುತ್ತೆ. ಅದು ಕೃಷ್ಣನಿಗೆ ಗೊತ್ತು. ಯಾಕಂದ್ರೆ ಕೃಷ್ಣ ಒಂದೊಂದು ಟೈಮಲ್ಲಿ ಈ ಹಸುರರಲ್ಲಿ ಸಾಯಿಸೋದೇ, ಯಾಕಂದ್ರೆ ಎಲ್ಲ ಹಸುರು ಬಂದು ಅವ್ರಿಗೆ ಹಿಂಸೆ ಕೊಡ್ತಾ ಇರೋರು, ಅವನಿಗೆ ಸಾಯಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಏನ್ ಮಾಡೋದು, ಚಿಕ್ಕ ಮಗು ಇಂದು ಹುಟ್ಟಿದಂದು ಈ ತರ ಓಡಾಡ್ತಾ ಇದ್ದಾರೆ ನನ್ ಕೃಷ್ಣ. ಸೊ ಮತ್ತೆ ಯಾರು ಬಂದಿದ್ದಾರೆ, ತೇನುಗಾಸುರ ಬಂದಿದ್ದಾನೆ. ಅಲ್ಲಿ ಯಾವ್ದು ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಅಂದ್ರೆ ಇಲ್ಲ, ಪ್ರಳಂಬಾಸುರ ಬಂದಿದ್ದಾನೆ. ಮತ್ತೆ ಕಾಳಿಂಗ ಒಂದು ದೊಡ್ಡ ಹಾವು ಅದು ಬಂದಿದೆ. ನೋಡಿ ಎಷ್ಟು ಕಷ್ಟಗಳು ಆ ಭಗವಂತನಕ್ಕೂ. ಆ ಕಾಳಿಂಗಾಣಿ ಅವನ ಅಹಂಕಾರನಿ ನಾಶ ಮಾಡಿ, ಅವನು ಒಂದು ತಲೆ ಎರಡು ತಲೆ ಇಲ್ಲ, 100 ತಲೆ ಇರೋ ಹಾವು. ಏನ್ ಮಾಡೋದು, ಅಷ್ಟು ದೊಡ್ಡ ಹಾವು. ಅದಕ್ಕೂ ಅಹಂಕಾರ ತೀರಿಸಿ ಮತ್ತೆ ಅವನ್ನೇ ಕಳಿಸಿ ಮೇಲ್ಗಡೆ. ಮತ್ತೆ ಏನು ಕಾಡಿಗಿಚ್ಚು, ಪೂರ್ತಿ ವೃಂದಾವನ ಕಾಡಿಗಿಚ್ಚು ಬಂದ್ಬಿಟ್ಟಿದೆ. ಮತ್ತೆ ವೃಂದಾವನ ಒಳಗಡೆ ಅಲ್ವಾ ಇವರೆಲ್ಲ ಇದ್ದಾರೆ. ಮತ್ತೆ ಭಗವಂತ ಏನ್ ಮಾಡ್ತಾರೆ, ಆ ಪೂರ್ತಿ ಕಾಡಿಗಿಚ್ಚುನಿ ಕುಡಿದು ಬಿಡ್ತಾರೆ. ಏನೋ ನಾವು ಪಾಯಸ ಕುಡಿಯೋ ತರ ಪೂರ್ತಿ ಕಾಡಿಗಿಚ್ಚುನಿ ಅವರು ಒಳಗಡೆ ಎತ್ಕೊಂಡ್ಬಿಡ್ತಾರೆ. ನೋಡಿ ಆ ಭಗವಂತನಕ್ಕೆ ಎಷ್ಟು ಕಷ್ಟಗಳು ಸ್ವಾಮಿ. ಸೊ ಈ ತರ ಮತ್ತೆ ಪ್ರಳಂಬಾಸುರ, ಸೊ ಎಷ್ಟು ಅಸುರರುಗಳು. ಮತ್ತೆ ಅದು ಸಾಕಲ್ಲ, ಮತ್ತೆ ಅರಿಷ್ಟಾಸುರ ಒಬ್ಬನು ಬಂದಿದ್ದಾನೆ, ಮತ್ತೆ ಕೇಶಿನ ಒಂದು ಅಸುರ ಬಂದಿದ್ದಾನೆ. ಏನು ಹೇಳೋದು, ಈ ತರ ಅಸುರಗಳು ಬರ್ತಾ ಇದ್ರೆ ಆಕ್ಸ್ ರೂಪಲ್ಲಿ ಅರಿಷ್ಟಾಸುರ ಬಂದಿದ್ದಾನೆ, ಕುದುರೆ ರೂಪಲ್ಲಿ ಕೇಶಿ ಬಂದಿದ್ದಾನೆ, ಮತ್ತೆ ವ್ಯೋಮಾಸುರ ಬಂದಿದ್ದಾನೆ. ಸಾಕಪ್ಪ ಸಾಕು. ಸೊ ಮತ್ತೆ ಅಲ್ಯಾದ ಸ್ಟಾಪ್ ಆಯ್ತಾ, ಇಲ್ಲ. ಮತ್ತೆ ಕಂಸ ಅಕ್ರೂರನ್ನೇ ಕಳಿಸಿದ್ದಾನೆ, ಹೋಗಿ ಕೃಷ್ಣ ಬಲರಾಮನ ಕರ್ಕೊಂಡು ಬಂದ್ಬಿಡಿ, ಇಲ್ಲಿ ನಾವು ಧನುರ್ಯಾಗ ಮಾಡಬೇಕು. ಮತ್ತೆ ಅಲ್ಲಿ ಹೋಗಿದ್ದಾರೆ ಮಥುರಾಕು. ಅಲ್ಲಿ ಯಾವುದು ಇರಕ್ಕಾಗುತ್ತಾ, ಮತ್ತೆ ಕಂಸನ್ನೇ ಸಾಯಿಸಿ ಮತ್ತೆ ತಾಯಿ ತಂದಿನಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಯಾವುದು ಅವರು ನೆಮ್ಮದಿಯಾಗಿರಕ್ಕಾಗತ್ತಾ, ಇಲ್ಲ. ಯಾಕಂದ್ರೆ ಆ ಕಂಸನ ಮಾವ ಯಾರು, ಜರಾಸಂಧ. ಇವಾಗ ಒಂದು ಯುದ್ಧ ನಡೀತು ಅಂದ್ರೆ, ಯುದ್ಧಲ್ಲಿ ಇವಾಗ ನೀವು ನಾರ್ಮಲ್ ಆಗಿ ನೋಡುವಾಗ ನಮ್ಮ ಇಂಡಿಯಾಕ್ಕೂ ಮತ್ತೆ ಪಾಕಿಸ್ತಾನ ಇಲ್ಲ ಚೈನಾ ಈ ತರ ವಾರ್ ಬರುತ್ತಲ್ವಾ. ಪಾಕಿಸ್ತಾನದಲ್ಲಿ ವಾರ್ ಬರುವಾಗ ಯಾವ ತರ ಇದೆ, ಇವಾಗ ಕಾರ್ಗಿಲ್ ವಾರ್ ನಡೆಯುವಾಗ ಎಷ್ಟೊಂದು ದುಃಖ ಇಲ್ವಾ. ನಾವು ನಾರ್ಮಲ್ ಫ್ಯಾಮಿಲಿಯಲ್ಲಿ ಇರುವಾಗ ಎಷ್ಟು ಕಷ್ಟ, ಅದೇ ವಾರಲ್ಲಿ ಇರೋರ್ಗೂ ಅವರ ಫ್ಯಾಮಿಲಿನೇ ಸ್ವಲ್ಪ ಯೋಚನೆ ಮಾಡಿ. ಸೊ ಇಲ್ಲಿ ಬಂದು ಯುದ್ಧ, ಆ ಕಂಸನ್ ಹೋದ್ಮೇಲ್ಗಡೆ ಜರಾಸಂಧ ಒಂದೊಂದು ಟೈಮು 23 ಅಕ್ಷೋಗ್ನಿ ಸೇನೆಗಳು ಎತ್ಕೊಂಡು ಬಂದ್ಬಿಟ್ಟಿದ್ದಾನೆ ಜಗಳ ಮಾಡಕ್ಕೆ. 23 ಅಕ್ಷೋಗ್ನಿ ಸೇನೆಗಳು ಅಂದ್ರೆ, ಒಂದು ಅಕ್ಷೋಗ್ನಿ ಅಂದ್ರೆ ಎಷ್ಟು ನಿಮ್ಗೆ ಗೊತ್ತು, 21,870 ಆನೆಗಳು, 21,870 ರಥಗಳು, 65,610 ಕುದುರೆಗಳು, 1,09,350 ಸೋಲ್ಜರ್ಸ್. ಇದೆಲ್ಲ ಸೇದ್ರೆ ಒಂದು ಅಕ್ಷೋಗ್ನಿ. ಈ ತರ 23 ಅಕ್ಷೋಗ್ನಿ ಸೇನೆ ಒಂದೊಂದು ಟೈಮ್ ಜಗಳಕ್ಕೆ ಎತ್ಕೊಂಡು ಬಂದ್ಬಿಡ್ತಾನೆ. ಕೃಷ್ಣ ಬಲರಾಮರು ಇಬ್ಬರು ಸೇರಿ ಜಗಳ ಮಾಡೋದು. ಸೊ ಈ ತರ 17 ಟೈಮ್ಸ್ 17 ಟೈಮು ಜಗಳ, ಯಾವಾಗ ಯುದ್ಧ ಯುದ್ಧ ಯುದ್ಧ. ಆದ್ರೆ ಮಥುರಾಲಿ ಇರೋರ್ಗು ಎಷ್ಟೊಂದು ಟೆನ್ಷನ್ ಆಗುತ್ತೆ ಹೇಳಿ, ಎಷ್ಟೊಂದು ಪ್ರಾಬ್ಲಮ್ಸ್ ಅವ್ರಿಗೂ. ಸೊ ಈ ತರ ಅವರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಭಗವಂತ ನೋಡ್ತಾರೆ, ಅಯ್ಯೋ ಈ ಮಥುರಾವಾಸಿಗಳು ಏನು ಇಷ್ಟು ದುಃಖಲ್ಲಿದ್ದಾರೆ. ಭಗವಂತ ಇಲ್ಲಿಂದ ಎತ್ಕೊಂಡು ಹೋಗಿ ಅವ್ರನ್ನೇ, ಮಥುರಾವು ಇರಲ್ಲ, ಮತ್ತೆ ಮಥುರಾಯಿಂದ ಎತ್ಕೊಂಡು ಹೋಗಿ ದ್ವಾರಕಲ್ಲಿ ಬಿಟ್ಟಿದ್ದಾರೆ.
ಇಲ್ಲಿ ಮಥುರಾಳಿ ನೋಡಿದ್ರೆ ಮತ್ತೆ ಕಾಳಿಯವನ ಬಂದ್ಬಿಟ್ಟಿದ್ದಾನೆ. ಮತ್ತೆ ಕಾಳಿಯವನ ಅವನು ಎಕ್ಸ್ಟ್ರಾ 3 ಕೋಟಿ ಮಿಲೇಚಿಯ ಸೋಲ್ಜರ್ಸ್ನ ಎತ್ಕೊಂಡು ಬಂದ್ಬಿಟ್ಟಿದ್ದಾನೆ. ಸೊ ಈ ತರ ಯುದ್ಧ ಮಾಡಿದ್ದಾರೆ ಭಗವಂತ. ಮತ್ತೆ ಅವನ್ನೇ ಸಾಯಿಸಿ ಆಮೇಲೆ ಎಲ್ಲಿ ಹೋಗಿದ್ದಾರೆ ಭಗವಂತ? ದ್ವಾರಕ ಹೋಗಿದ್ದಾರೆ. ದ್ವಾರಕಲ್ಲಿ ಇರಕ್ಕಾಗುತ್ತಾ? ಮತ್ತೆ ಪಾಂಡವರಿಗೂ ಪ್ರಾಬ್ಲಮ್ಮು. ಪಾಂಡವರುಗಳು ಮತ್ತೆ ಎಲ್ಲಿ ವನವಾಸ ಹೋಗಿದ್ದಾರೆ. ಮತ್ತೆ ಭಗವಂತ ಪಾಂಡವರಿಗೋಸ್ಕರ ದೂತನಾಗಿ ಹೋಗಿದ್ದಾನೆ. ಮತ್ತೆ ಜಗಳ ಮಾಡುವಾಗ ಇವರು ಸಾರಥಿಯಾಗಿ ಹೋಗಿದ್ದಾರೆ ಭಗವಂತ. ಸೊ ಕೃಷ್ಣ ಏನ್ ಮಾಡ್ತಾ ಇದ್ದಾರೆ? ಮತ್ತೆ ಅಲ್ಲಿ ಅವ್ರಿಗೂ ಅರ್ಜುನನಿಗೂ ಗೀತೋಪದೇಶ ಮಾಡ್ತಾರೆ. ಸೊ ಆ ತರ ಮಾಡಿದೆ. ಮತ್ತೆ ಅವ್ರಿಗೂ ಶಾಪ ಸಿಗ್ತಾ ಇದೆ. ಏನು ಗಾಂಧಾರಿ ಒಂದು ಸೈಡ್ ಶಾಪ, ಒಂದು ಸೈಡ್ ಬ್ರಾಹ್ಮಣರಿಗೂ ಋಷಿಗಳು ಶಾಪ. ಸೊ ಇದು ಇಂದು ಆ ಭಗವಂತನ ಅನುಗ್ರಹ ಇಂದು ಅಲ್ಲಿ ಇರೋ ದ್ವಾರಕಾವಾಸಿಗಳೇ ಫುಲ್ ಕುಡಿದು ಬಿಟ್ಟು ಪ್ರಭಾಷಾ ಶತಲು ಒಬ್ಬರೊಬ್ರು ಒಡೆದುಕೊಂಡು ಈ ತರ ತೀರೋಗ್ತಾ ಇದ್ದಾರೆ. ಸೊ ಅವಾಗ ಭಗವಂತ ಓಕೆ, ನಾನು ಬಂದಿದ್ದ ಕಾರ್ಯ ಫಿನಿಶ್ ಆಯ್ತು. ಇಲ್ಲಿ ಈ ಮಧ್ಯದಲ್ಲಿ ಎಲ್ಲಿ ಕೃಷ್ಣ ಸಂತೋಷವಾಗಿದ್ರು? ಎಲ್ಲಿ ನೆಮ್ಮದಿಯಾಗಿದ್ದಾರೆ? ಸೊ ಅವರು ಹುಟ್ಟಿದಿಂದು ಹೋಗೋ ತಕ್ಕ ಪ್ರಾಬ್ಲಮ್ ಈ ತರ ಭಗವಂತ ಹೋಗಕ್ಕೆ ಪ್ರಯತ್ನ. ಇವಾಗ ಹೋಗ್ಬೇಕು, ಎಲ್ಲ ಆಯ್ತು. ಹೋಗುವ ಆವಾಗ ಯಾರು ಬಂದ್ಬಿಡ್ತಾರೆ? ಅಲ್ಲಿ ಉದ್ದವರು ಬಂದ್ಬಿಡ್ತಾರೆ. ಸೊ ಭಗವಂತ ಆವಾಗ ಅವ್ರಿಗೂ ಉದ್ದವ ಗೀತೆ ಹೇಳ್ತಾರೆ, ಅಯ್ಯೋ ಭಗವಂತ, ನೀವು ನಮ್ನ ಬಿಟ್ಟು ಹೋಗಿದ್ರೆ ನಾವು ಯಾವ ತರ ಇರಕ್ಕಾಗತ್ತೆ? ನೀವು ಇಲ್ಲಂದ್ರೆ ನಮ್ಗೆ ಇರಕ್ಕಾಗಲ್ವೇ? ಅವರು ಅಳುತ್ತಾ ಇದ್ದಾರೆ ಉದ್ದವರಿಗೂ ಉದ್ದವ ಗೀತೆ ಎಲ್ಲ ಹೇಳ್ಬಿಟ್ಟು ಉದ್ದವ, ಯಾಕಂದ್ರೆ ಇವಾಗ ನಾನು ಶಾರ್ಟ್ ಆಗಿ ಹೇಳ್ತೀನಿ, ಮತ್ತೆ ಅದು ಡೀಟೇಲ್ ಆಗಿ ಹೇಳಕ್ಕಾಗಲ್ಲ. ಇಟ್ಸ್ ವೆರಿ ಶಾರ್ಟ್. ಸೊ ಹೇಳ್ತಾ ಇದ್ದೀನಿ, ಉದ್ದವ, ನಾವು ನಿಮ್ಗೆ ಇಷ್ಟು ಉಪದೇಶ ಮಾಡಿದೀನಿ, ಮತ್ತೆ ಯಾಕೆ ಈ ತರ ನಮ್ನ ಬಿಟ್ಟು ಇರಕ್ಕಾಗಲ್ಲ ಅಂತ ಹೇಳ್ತಾ ಇದೀಯ? ಸೊ ಅವಾಗ ಉದ್ದವರು ಹೇಳ್ತಾ ಇದ್ದಾರೆ, ಸ್ವಾಮಿ, ನೀವು ಬೆಣ್ಣೆ ತಿನ್ನೋ ಕೃಷ್ಣನಾಗ ನೋಡಿದೀನಿ, ಕುಳಲು ವೇಣುಗಾನ ವಾಸಿಸೋ ಕೃಷ್ಣನಾಗ ನೋಡಿದೀನಿ, ಮತ್ತೆ ಮಥುರಾ ಕೃಷ್ಣನಾಗ ನೋಡಿದೀನಿ. ನೀವು ಹಾಕೊಂಡು ಬಿಟ್ಟಿರೋ ಬಟ್ಟೆನೆ ನಾವು ಹಾಕೊಳ್ಳೋದು, ನೀವು ತಿಂದು ಬಿಟ್ಟಿರೋ ಊಟ ನಾವು ತಿನ್ನೋದು, ನೀವು ಅದದು ಮಾಲೆ ಹಾಕೊಂಡು ಕೊಟ್ಟಿರೋ ಮಾಲೆ ನಾವು ಹಾಕೊಳ್ಳೋದು, ಆ ತರ ಎಲ್ಲವೇ ನಿನ್ ಪ್ರಸಾದವೇ, ತಿನ್ನು ನಿಮ್ನ ಬಿಟ್ಟು ಇರಕ್ಕಾಗಲ್ಲ ಸ್ವಾಮಿ. ಮತ್ತೆ ನಿಮ್ನ ದ್ವಾರಕಾದೇಶನಾಗ ನೋಡಿದೀನಿ, ರುಕ್ಮಿಣಿ ದ್ವಾರಕಾದೇಶನಾಗ ನೋಡಿದೀನಿ. ಈ ತರ ಯಾವಾಗ ನಿಮ್ನ ನೋಡ್ತಾ ಇರೋದೇ ನಮ್ಗೆ ಸಂತೋಷ. ಅದೇ ಪಾರ್ಥ ಸಾರಥಿಯಾಗ ನೋಡಿದೀನಿ. ಇವಾಗ ನೀವು ನಮ್ನ ಬಿಟ್ಟು ಹೋಗೋದು ಸಾಧ್ಯ ಇಲ್ಲ ಸ್ವಾಮಿ, ನಿನ್ನ ಬಿಟ್ಟಿರೋದು ನಮ್ಗೆ ಸಾಧ್ಯವೇ ಇಲ್ಲ ಸ್ವಾಮಿನೂ ಅವರು ಅಳುತ್ತಾ ಇದ್ದಾರೆ. ಇಷ್ಟು ಉದ್ದವಾಗಿದೆ ಹೇಳಿ ಮತ್ತೆ ಅಳುತ್ತಾ ಇದ್ದಾರೆ ಉದ್ದವರು. ಸೊ ಅವಾಗ ಭಗವಂತ ಹೇಳ್ತಾರೆ, ಉದ್ದವ, ನಾವು ಎಲ್ಲಿ ಹೋಗಲ್ಲ. ಸೊ ನಾವು 3 ಜಾಗಲ್ಲಿದ್ದೀವಿ. ನಾವು ಭಾಗವದಕ್ಕೂ ಕೃಷ್ಣಕ್ಕೂ ಯಾವೊಂದು ವ್ಯತ್ಯಾಸ ಇಲ್ಲ. ನೆಕ್ಸ್ಟು ಭಕ್ತರುಗಳು ಹೃದಯಲ್ಲಿ ಇರ್ತೀನಿ. ಥರ್ಡ್ ಎಲ್ಲಿ? ಅಲ್ಲಿ ದ್ವಾರಕಾ ಒಳಗಡೆ ಅಲ್ಲಿ ನನ್ನ ತಾಯಿ ತಂದೆ ಪೂಜೆ ಮಾಡ್ತಾ ಇದ್ದಾರಲ್ಲ ವಿಗ್ರಹ, ಆ ವಿಗ್ರಹಲ್ಲಿ ನಾನು ಇರ್ತೀನಿ. ಇವಾಗ ಅಲ್ಲಿ ಪ್ರಳಯ ನೀರು ಬಂದು ಸುನಾಮಿ ತರ ಬಂದು ಪೂರ್ತಿ ಎಲ್ಲ ಮುಳುಗೋಗುತ್ತೆ, ಆದ್ರೆ ಆ ವಿಗ್ರಹ ಮಾತ್ರ ಫ್ಲೋಟಿಂಗ್ ಆಗುತ್ತೆ. ಓಕೆ ಉದ್ದವ, ನೀವೇನ್ ಮಾಡಿ, ನನ್ನ ಆಜ್ಞೆ ಇದು ನೀವು ಫಾಲೋ ಮಾಡಲೇಬೇಕು. ನೀವು ತುರಂತ ಹೋಗಿ ಆ ಫ್ಲೋಟಿಂಗ್ ಆಗೋ ನನ್ನ ವಿಗ್ರಹನ ಎತ್ತಿ ನಿನ್ ಗುರು ಬೃಹಸ್ಪತಿ, ಯಾಕಂದ್ರೆ ಉದ್ದವರ ಗುರು ಯಾರು? ಬೃಹಸ್ಪತಿ. ಸೊ ನಿನ್ ಗುರು ಮತ್ತೆ ವಾಯು ಇಬ್ಬರ ಹತ್ರ ಈ ವಿಗ್ರಹನ ಕೊಟ್ಬಿಟ್ಟು ಈ ತರ ಸೌತ್ ಇಂಡಿಯಾ ಹೋಗಿ ಅಲ್ಲಿ ಆ ವಿಗ್ರಹನೇ ಪ್ರತಿಷ್ಠೆ ಮಾಡಕ್ಕೆ ಹೇಳಿ. ನೀವು ಅವರ ಹತ್ರ ಕೊಟ್ಬಿಟ್ಟು ನೀವು ಬದ್ರಿಕಾಶ್ರಮ ಹೋಗ್ಬೇಕು. ಓಕೆ, ಆ ತರ ಹೇಳ್ಬಿಟ್ಟಿದ್ದಾರೆ ಅವರು. ಮತ್ತೆ ಏನ್ ಮಾಡಕ್ ಆಗಲ್ಲ, ಭಗವಂತ ಹೇಳ್ಬಿಟ್ಟಿದ್ದಾರಲ್ವಾ. ಸೊ ಭಗವಂತ ಅವ್ರಿಗೊಳಗೆ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಇವರೇನ್ ಮಾಡ್ತಾರೆ, ಅಲ್ಲಿ ಸುನಾಮಿ ನೀರು ಅಲ್ಲಿ ಹೋಗಿ ನೋಡ್ತಾರೆ. ಹೋಗುವಾಗ ನಡು ಸಮುದ್ರಲ್ಲಿ ಈ ವಿಗ್ರಹ ಮಾತ್ರ ಫ್ಲೋಟಿಂಗ್ ಆಗ್ತಾ ಇದೆ ಅಂತೆ. ಸೊ ಆ ವಿಗ್ರಹನ ಎತ್ಕೊಂಡು ಮತ್ತೆ ಅವ್ರ ಗುರು ಬೃಹಸ್ಪತಿ ಮತ್ತೆ ವಾಯುನಿ ಕರೀತಾರೆ. ಅವರಿಬ್ಬರು ಬಂದ ಮೇಲ್ಗಡೆ ಈ ತರ, ಇದು ಕೃಷ್ಣನ ಆಜ್ಞೆ, ನೀವು ಈ ವಿಗ್ರಹನ ಎತ್ಕೊಂಡು ಸೌತ್ ಇಂಡಿಯಾ ಹೋಗಿ ಅಲ್ಲಿ ನೀವು ಪ್ರದರ್ಶನ ಮಾಡಿ, ನಾವು ಬದ್ರಿಕಾಶ್ರಮ ಹೋಗ್ಬೇಕು, ಇದೇ ಕೃಷ್ಣ ನಮ್ಗೆ ಹೇಳಿದೂನು. ಅವರ ಹತ್ರ ಕೊಟ್ಬಿಟ್ಟು ಅಳೆದುಕೊಂಡೆ ಅವರು ಹೋಗ್ತಾರೆ. ಸೊ ಆ ತರ ಹೋಗುವಾಗನೇ ಅವರು ವಿದುರರ್ನಿ ನೋಡ್ತಾರೆ.
ಯಮುನಾ ನದಿ ತೀರದಲ್ಲಿ ಅಲ್ಲಿ ಆ ಒಂದು ಜಾಗಲ್ಲಿ ವಿದುರನಿ ನೋಡಿದ್ರೆ ನಮ್ಗೆ ಭಾಗವದಲ್ಲಿ ನೋಡ್ತೀವಿ. ವಿದುರ ಮತ್ತೆ ಉದ್ದವರು ಸಂವಾದನು ನೋಡಿದ್ವಿ. ಆ ಟೈಮಲ್ಲಿ ಅವ್ರು ನೋಡ್ಬಿಟ್ಟು ವಿದುರರ್ಗೂ ನೀವು ಹೋಗಿ ಮೈತ್ರೇಯರ ಹತ್ರ ಮತ್ತೆ ಇರೋ ಎಲ್ಲಾ ವಿಷಯಗಳು ಕೇಳ್ಕೊ, ನಾವು ಹೋಗ್ತೀನಿ ಬದ್ರಿಕಾಶ್ರಮನ, ಅವ್ರು ಬದ್ರಿಕಾಶ್ರಮ ಹೋಗ್ಬಿಡ್ತಾರೆ. ಓಕೆ, ಎಲ್ಲಾ ಜಾಗಲ್ಲಿ ಅಪ್ಡೇ ಕನೆಕ್ಟ್ ಹಾಕೊಂಡು ಬರ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಗುರು ಮತ್ತೆ ವಾಯು ಇಬ್ರು ಆ ವಿಗ್ರಹನ ಎತ್ಕೊಂಡು ಹೋಗಿದಾರಲ್ವಾ, ಅವರ ಆಕಾಶ ಮಾರ್ಗಲ್ಲಿ ಸೌತ್ ಇಂಡಿಯಾ ಬರ್ತಾರೆ. ಸೌತ್ ಇಂಡಿಯಾ ಬರುವಾಗ ಒಂದು ಜಾಗಲ್ಲಿ ಅಷ್ಟೊಂದು ಪ್ರಕಾಶ ಕಾಣಿಸ್ತಾ ಇದೆ. ಏನ್ ಜಾಗ ಅಂದ್ರೆ ಪರಶುರಾಮ ಕ್ಷೇತ್ರ. ಆ ಪರಶುರಾಮ ಕ್ಷೇತ್ರ ಒಂದು ಜಾಗಲ್ಲಿ ಅಷ್ಟೊಂದು ಪ್ರಕಾಶ ಕಾಣಿಸ್ತದೆ. ಏನಪ್ಪಾ ಇದೂನು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಅದು ಬಂದು ಅಲ್ಲಿ ರುದ್ರತೀರ್ಥ. ಈ ರುದ್ರತೀರ್ಥ ಶ್ರೀಮದ್ ಭಾಗವತದಲ್ಲಿ ನಾವು ಎಲ್ಲಿ ನೋಡಿದೀವಿ ಅಂದ್ರೆ 6th ಕ್ಯಾಂಟೋ. ಓಕೆ, 6th ಕ್ಯಾಂಟೋ ಅಲ್ಲಿ ನೋಡಿದ್ವಿ. ಆ ರುದ್ರತೀರ್ಥ ಅಲ್ಲಿ ಏನಾಯ್ತು, ಪ್ರಾಚೀನ ಬರ್ಗಿ ಅವ್ರಿಗೂ 10 ಪ್ರಚೇದಸ್ಸುಗಳು. ಯಾಕಂದ್ರೆ ಒಳ್ಳೆ ಹೆಂಡತಿ ನಿಮ್ಗೆ ಸಿಕ್ಕಬೇಕು, ನೀವು ಹೋಗಿ ಈ ತರ ತಪಸ್ ಮಾಡಿ ಹೇಳ್ತಾರೆ ಪ್ರಾಚೀನ ಬರ್ಗಿ. ಅವಾಗ 10 ಪ್ರಚೇದಸ್ಸುಗಳು ಹೋಗಿ ಅವರು ತಪಸ್ ಮಾಡಿದಾರಲ್ವಾ, ಆ ಜಾಗಲ್ಲಿ ರುದ್ರ ಬಂದು ಅವ್ರಿಗೂ ರುದ್ರಗೀತೆ ಹೇಳಿದ್ದಾರೆ ಅಲ್ವಾ. ಇದೆಲ್ಲ ನಾವು ಭಾಗವತದಲ್ಲಿ ನೋಡಿದೀವಿ. ಸೊ ಆ ರುದ್ರಗೀತೆ ನಡೆದ ಆ ಜಾಗ ರುದ್ರತೀರ್ಥ. ಆ ಜಾಗಲ್ಲಿ ಏನೋ ಪ್ರಕಾಶ ಕಾಣಿಸ್ತಾ, ಇವರಿಬ್ರು ಕೆಳಗೆ ಬಂದ್ರಲ್ವಾ, ಬಂದು ನೋಡಿದರೆ ಶಿವ ಏನು ಆ ರುದ್ರತೀರ್ಥಲ್ಲಿ ಸ್ನಾನ ಮಾಡ್ಕೊಂಡು ಪೂರ್ತಿ ವಿಭೂತಿ ಹಾಕೊಂಡು ಅಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ. ಸೊ ಇವರಿಬ್ಬರು ಹೋಗಿ ಅವರ ಹತ್ರ ನಮಸ್ಕಾರ ಮಾಡುವಾಗ ಏನು ಯಾಕೆ ಇಲ್ಲಿ ಬಂದಿದ್ದೀರಾ ಅನ್ನೋ ಶಿವ ಕೇಳ್ತಾರೆ. ಸ್ವಾಮಿ, ಆಕ್ಚುಲಿ ಈ ತರ ಕೃಷ್ಣನ ಆಜ್ಞೆ, ಈ ತರ ಭಗವಂತನ ವಿಗ್ರಹ ಈ ತರ ಇಲ್ಲಿ ಪ್ರತಿಷ್ಠೆ ಮಾಡಬೇಕು, ಅದಕ್ಕೆ ನಾವು ಈ ಸೌತ್ ಇಂಡಿಯಾ ಬಂದಿದೀವಿ, ಇಲ್ಲಿ ಏನೋ ಪ್ರಕಾಶ ಕಾಣಿಸ್ತಾ ಇದೆ, ನಾವು ಇಲ್ಲಿ ಬಂದಿದೀವಿ. ಅವಾಗ ಶಿವ ಹೇಳ್ತಾರಂತೆ, ನೀವು ಇಲ್ಲೇ ಪ್ರತಿಷ್ಠೆ ಮಾಡಿಬಿಡಿ ಶಿವ ಬಂದು ಹೇಳ್ತಾರೆ. ಸೊ ಆಕ್ಚುಲಿ ದುರ್ಗಾದೇವಿ, ನಾರ್ಮಲ್ ದುರ್ಗಾದೇವಿ ಯಾರು ಅಂದ್ರೆ ನಾವಿರೋದು ಈ ಭೌತಿಕ ಲೋಕ ಏನು ಜೈಲು. ಓಕೆ, ಸೊ ಈ ಜೈಲರ್, ಆ ತಾಯಿ ಯಾರು, ಜೈಲರು ಅವರ, ಯಾಕಂದ್ರೆ ಅವರು ಒಂದು ತಾಯಿ. ಇಲ್ಲಿ ಜೈಲ್ ಇರೋ ನಮ್ಗೆಲ್ಲ ತಾಯಿ ತರ ಇರೋರು ಯಾರು, ದುರ್ಗಾದೇವಿ. ಸೊ ಅವರ ಗಂಡ ಯಾರು, ಶಿವ, ಅವ್ರು ನಮ್ಗೆ ತಂದೆ ತರ. ಓಕೆ, ಅದಕ್ಕೆ ಅಪ್ಪ ಅಂತ ಹೇಳ್ತಾರೆ. ಇವರ ಅಮ್ಮ ದುರ್ಗಾದೇವಿ ಅಮ್ಮ, ಈ ಭೌತಿಕ ಲೋಕದಲ್ಲಿರೋರ್ಗು ಅಮ್ಮ ಅವರು. ತಂದೆ ಯಾರು ಅಂದ್ರೆ ಭೌತಿಕ ಲೋಕ ಪ್ರಕಾರ ಶಿವ ಬಂದು ತಂದೆ. ಓಕೆ, ಅಪ್ಪ. ಸೊ ಇವಾಗ ಅಲ್ಲೇ ಪ್ರತಿಷ್ಠೆ ಮಾಡಿಬಿಟ್ಟು ಏನ್ ಹೆಸರು ಇರೋದು, ಗುರು ಮತ್ತೆ ವಾಯು ಭಗವಂತನ ವಿಗ್ರಹ ಎತ್ಕೊಂಡು ಬಂದಿದ್ದಾರೆ. ಅಪ್ಪ ಯಾರು, ಶಿವ, ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡು ಹೇಳಿದಾರಲ್ವಾ. ಸೊ ಆ ಅಪ್ಪ ಹೆಸರು ಸೊ ಗುರುವಾಯೂರಪ್ಪ, ಗುರುವಾಯೂರಪ್ಪನ್. ಅದಕ್ಕೆ ಭಗವಂತನಕ್ಕೆ ಅಲ್ಲಿ ಗುರುವಾಯೂರಪ್ಪನ್ನು ಹೆಸರು ಇಟ್ಟುಬಿಟ್ಟಿದ್ದಾರೆ. ಶಿವ ಅಷ್ಟು ದಿನ ಅಲ್ಲೇ ಇದ್ರು. ಮತ್ತೆ ಅಲ್ಲಿಂದು ಮಮ್ಮಿಯೂರ್ನ ಅಲ್ಲಿ ಸ್ವಲ್ಪ ಹತ್ರ ಒಂದು ಜಾಗಲ್ಲಿ ಶಿವ ಅಲ್ಲಿ ಹೋಗಿ ಒಂದು ಟೆಂಪಲ್ಲಿ ಭಗವಂತ ಇದ್ದಾರೆ. ಸೊ ಯಾರೆಲ್ಲ ಗುರುವಾಯೂರ್ ಹೋಗ್ತಾರೋ ಅಲ್ಲಿ ಆ ಮಮ್ಮಿಯೂರ್ ಹೋಗಿ ಆ ಶಿವನ್ನು ದರ್ಶನ ಮಾಡಬೇಕಂತ. ಆವಾಗ ಹೋಗೋ ಆ ಯಾತ್ರೆ ಬಂದು ಪೂರ್ತಿ ಆಗುತ್ತಂತೆ. ಇಲ್ಲಾಂದ್ರೆ ಫಸ್ಟ್ ಹೋಗಿ ಶಿವ ನೋಡ್ಬಿಟ್ಟು ಭಗವಂತನ ನೋಡ್ಬೋದು ಗುರುವಾಯೂರಪ್ಪನ್ನೇ, ಇಲ್ಲಾಂದ್ರೆ ಗುರುವಾಯೂರಪ್ಪನೇ ನೋಡ್ಬಿಟ್ಟು ಆಮೇಲೆ ಹೋಗಿ ಶಿವನೇ ದರ್ಶನ ಮಾಡ್ಬೋದು ಮಮ್ಮಿಯೂರಲ್ಲಿ. ಓಕೆ, ಸೊ ಈ ತರ ಅಲ್ಲಿ ಆಕ್ಚುಲಿ ಅಲ್ಲಿ ಬಂದು ಇವಾಗ ಟೆಂಪಲ್ ಮಾಡ್ಬೇಕಲ್ವಾ. ಸೊ ವಿಶ್ವಕರ್ಮನಿ ಕರೆದು ಅಲ್ಲಿ ಟೆಂಪಲ್ ಮಾಡಿ ಭಗವಂತನ್ನೇ ಅಲ್ಲಿ ಇಟ್ಟಿದ್ದಾರೆ. ಆಕ್ಚುಲಿ ಆ ಗುರುವಾಯೂರಪ್ಪನ್ನೇ ಯಾರು ಬ್ರಹ್ಮ ಹುಟ್ಟುವಾಗ ಭಗವಂತ ಅವರಿಗೆ ಕೊಟ್ಟಿರೋ ವಿಗ್ರಹ ಈ ಗುರುವಾಯೂರಪ್ಪ. ಅವರೇ ಇಷ್ಟು ಕಾಲದಕ್ಕೂ ಅಲ್ಲಿ ಇಲ್ಲಿ ಸುತ್ತಾಡಿ ಲಾಸ್ಟ್ ಇಲ್ಲಿ ಗುರುವಾಯೂರ್ ಬಂದು ಕೂತ್ಕೊಂಡಿದ್ದಾರೆ. ಸೊ ಎಲ್ಲಿಯಾದವರು ಅವರು ಚೆನ್ನಾಗ ಇದ್ದಾರೆ ಅಂದ್ರೆ ಇಲ್ಲ. ಏನಾಯ್ತು, 1716 ಓಕೆ, ಆ ಕಾಲದಲ್ಲಿ. ಓಕೆ, ಸೊ ಆ ಕಾಲದಲ್ಲಿ 1716 ಡಚ್ ಪೀಪಲ್ಸ್ ಹೇಳ್ತಾರಲ್ವಾ, ಡಚ್ಚುಕಾರರುಗಳು. ಸೊ ಈ ಗುರುವಾಯೂರಪ್ಪನ ಪೊಕ್ಕಿಷ ಕೊಳ್ಳೆ ಹೊಡೆಯಕ್ಕೋಸ್ಕರ ಬಂದು
ಪೂರ್ತಿ ಕೊಳ್ಳೆ ಹೊಡೆದುಕೊಂಡು ಹೋಗಿದ್ದಾರೆ. ಎಷ್ಟು ಜನ ಅಂದ್ರೆ 30,000 ಸೋಲ್ಜರ್ಸ್ ಬಂದಿದಾರಂತೆ ಅಲ್ಲಿ. ಆ 30,000 ಸೋಲ್ಜರ್ಸ್ ಬಂದು ಪೂರ್ತಿ ಕೊಳ್ಳೆ ಹೊಡೆದುಕೊಂಡು ಅಲ್ಲಿ ಆಕ್ಚುಲಿ ಮುಂಚೆ ಬೇರೆ ಒಂದು ಗೋಲ್ಡನ್ ಇದು ಗರುಡ ಸ್ತಂಭ ಎಲ್ಲ ಇತ್ತಂತೆ, ಪೂರ್ತಿ ಅದೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಗುರುವಾಯೂರಪ್ಪನ ಪೂರ್ತಿ ಐಶ್ವರ್ಯಗಳು ಎಲ್ಲ ಕೊಳ್ಳೆ ಹೊಡೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಮತ್ತೆ ಅಲ್ಲಿರೋ ಕೇರಳ ರಾಜ ಎಲ್ಲ ಸೇರಿ ಮತ್ತೆ ಪ್ರಜೆಗಳೆಲ್ಲ ಸೇರಿ ಏನ್ ಮಾಡಿದ್ದಾರೆ, ಭಗವಂತನ ಮತ್ತೆ ಟೆಂಪಲ್ ಪುನರ್ನಿರ್ಮಾಣ ಮಾಡ್ತಾರೆ. ಮಾಡುವಾಗ 1747 ಪುನರ್ನಿರ್ಮಾಣ ಎಲ್ಲ ಮಾಡಿ ಆದ್ಮೇಲೆ ಮತ್ತೆ 1766 ಹೈದರಾಲಿ ಮತ್ತೆ ಆ ಜಾಗದಲ್ಲಿ ಪೋರ್ ಮತ್ತೆ ಫೈಟ್ ವಾರ್. ಸೊ ಮತ್ತೆ ಆ ವಾರಿಂದ ಮತ್ತೆ ಭಗವಂತನ ಏನು ಐಶ್ವರ್ಯಗಳು ಗೋಲ್ಡ್ ಎಲ್ಲ ಹೋಯ್ತು. ಮತ್ತೆ ಎಲ್ಲ ಭಗವಂತನ ಟೆಂಪಲ್ ಎಲ್ಲ ಮತ್ತೆ ಪುನರ್ನಿರ್ಮಾಣ ಮಾಡ್ತಾರೆ. 1789 ಟಿಪ್ಪು ಸುಲ್ತಾನ್. ಸೊ ಈ ಟಿಪ್ಪು ಸುಲ್ತಾನು ಮತ್ತೆ ಏನ್ ಮಾಡ್ತಾರೆ, ಆ ವಿಗ್ರಹ ಇರೋದಿಂದು ಈ ತರ ಯಾವಾಗ ಅಲ್ಲಿ ಅಷ್ಟು ಐಶ್ವರ್ಯ ಇದೆ, ಆ ವಿಗ್ರಹನ ಹೊಡೆದಾಕ್ಬಿಡೋಣ ನಾನು, ಆ ತರ ಬರ್ತಾರೆ. ಸೊ ಬರುವಾಗ ಏನಾಯ್ತು, ಆಲ್ರೆಡಿ ಟೆಂಪಲ್ ಎಲ್ಲ ಕೊಳ್ಳೆ ಹೊಡೆಯೋದು ಮತ್ತೆ ಟೆಂಪಲ್ನೇ ಹೊಡೆದಾಕೋದು ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಈ ಕ್ರಿಶ್ಚಿಯನ್ಸ್ ಅಂಡ್ ಮುಸ್ಲಿಮ್ಸ್ ಬಂದು. ಸೊ ಇವಾಗ ಏನಾಗ್ತಾ ಇದೆ, ಅಲ್ಲಿರೋ ಆ ಪೂಜಾರಿ ತರ ಇದ್ದಾರಲ್ವಾ, ಸೊ ಅವ್ರು ಏನ್ ಮಾಡ್ತಾರೆ, ಅಯ್ಯೋ ಮತ್ತೆ ಯಾರು ಹೇಳ್ಬಾರ್ದು, ಭಗವಂತನ ಈ ಇದು ಇದೆ ಅಲ್ವಾ, ಭಗವಂತನ ವಿಗ್ರಹಲ್ಲಿರೋ ಆ ಶಕ್ತಿನಿ ಈ ತರ ಉರ್ಚವರಕ್ಕೂ ಪ್ರತಿಷ್ಠೆ ಮಾಡಿಬಿಟ್ಟು ಅದ ಬದಲಿಸ್ಬಿಟ್ಟು ಆ ವಿಗ್ರಹಲ್ಲಿರೋ ಆ ಭಗವಂತನೇ ಈ ಉರ್ಚವರು ಚಿಕ್ಕ ರೂಪ, ಸೊ ಅದಕ್ಕೂ ಬದಲಿಸ್ಬಿಟ್ಟು ಆ ವಿಗ್ರಹನೇ ಅವರ ಹೃದಯಲ್ಲಿ ಕಟ್ಕೊಳ್ತಾರೆ. ಮತ್ತೆ ಭಗವಂತನ ವಿಗ್ರಹ ಇದೆ ಅಲ್ವಾ, ಸೊ ಈ ಮೂಲ ವಿಗ್ರಹನೇ ಅವರು ಬ್ಯಾಕ್ ಸೈಡ್ ನಾವು ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗ್ತೀವಲ್ಲ ಆ ತರ ಬ್ಯಾಕ್ ಸೈಡ್ ಕಟ್ಕೊಳ್ತಾರೆ. ಅವ್ರಿಗೂ ಆ ಬ್ರಾಹ್ಮಣರಿಗೂ 65 ಏಜ್ ಅಂತೆ. ಸೊ ಅಲ್ಲಿಂದು ಅವರು 125 ಕಿಲೋಮೀಟರ್ ದೂರಲ್ಲಿ ಆಳಪ್ಪಳ, ಆ ಕಾಲದಲ್ಲಿ ಅಂಬಳಪ್ಪಳ ಅನಿತ್ತು ಹೆಸರು. ಸೊ ಆ ಜಾಗಕ್ಕೂ ಹೋಗಿದ್ರೆ ಭಗವಂತನೇ ಸೇಫ್ ಆಗಿ ಅಲ್ಲಿ ಇಟ್ಕೋಬಹುದು, ಅವರು ಹೋಗ್ತಾರೆ. ಆಕ್ಚುಲಿ ಇಲ್ಲಿಂದ 125 ಕಿಲೋಮೀಟರ್ ಗುರುವಾಯೂರಿಂದು ಆ ಆಳಪ್ಪಳ ಅಂಬಳಪ್ಪಳ ಅಂತ ಹೇಳ್ತಾರಲ್ಲ, ಸೊ ಆ ಟೆಂಪಲ್ಗೂ 125 ಕಿಲೋಮೀಟರ್ ಆತರ ಅಷ್ಟು ದೂರ ಅಂತೆ. ಇವರು ಜಸ್ಟ್ ಬೇಗ ಓನ್ಲಿ ನೈಟ್ ನಡೀತಾ ಇದೆ, ಫುಲ್ ಕತ್ತಲಲ್ಲಿ ನಡೀತಾ ಇದೆ ಇದು. ಸೊ ನೈಟ್ ಏನ್ ಮಾಡ್ತಾರೆ, ಓಡಾಡ್ತಾರೆ ಜಸ್ಟ್ ಓನ್ಲಿ ಫಾರ್ 5 to 10 minutes. 125 ಕಿಲೋಮೀಟರ್ 5 to 10 minutes ಅಲ್ಲಿ ಆ ಟೆಂಪಲ್ ಬಂದ್ಬಿಟ್ಟಿದೆ ಅಂತೆ. ಇವ್ರಿಗೆ ಒಂದೇ ಆಶ್ಚರ್ಯ, ಭಗವಂತ ನಮ್ಮ ಹತ್ರ ಇವಾಗ ಇದಾರಲ್ವಾ, ಉರ್ಚವರು ಹೃದಯಲ್ಲಿ ಕಟ್ಟಾಕಿದ್ದಾರೆ, ಅವರ ಹೃದಯಲ್ಲಿ, ಅವರ ಹೃದಯ ಮೇಲ್ಗಡೆ ಇಟ್ಟಿ ಕಟ್ಟಾಕಿದ್ದಾರೆ. ಮಕ್ಕಳನ್ನ ಕಟ್ಟಾಕ್ತಿವಲ್ವಾ ಎತ್ಕೊಂಡು ಹೋಗುವಾಗ, ನಡ್ಕೊಂಡು ಹೋಗುವ ಆತರ ಈ ಮೂಲ ವಿಗ್ರಹನಿ ಬ್ಯಾಕ್ ಸೈಡು ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಓನ್ಲಿ 5 to 10 minutes ಅಲ್ಲಿ ಅಷ್ಟು ದೂರ ಭಗವಂತ ಅವ್ರನ್ನ ಕಳಿಸಿಬಿಟ್ಟಿದಾರಂತೆ. ಸೊ ಭಗವಂತ ನಮ್ನ ಈ ಸಂಸಾರ ಸಾಗರಿಂದ ಬಿಡುಗಡೆ ಮಾಡೋನು, ಈ 125 ಕಿಲೋಮೀಟರ್ ಅವನಕ್ಕೂ ಎತ್ಕೊಂಡು ಹೋಗೋದು ಏನು ಕಷ್ಟವ ಏನು. ಸೊ ಅಷ್ಟು ಬೇಗ ಎತ್ಕೊಂಡು ಅಲ್ಲಿ ಭಗವಂತನೇ ಸೇರಿಸಿಬಿಟ್ಟಿದ್ದಾರೆ. ಓನ್ಲಿ ನೈಟೇ ನಡೀತಾ ಇದೆ. ತುರಂತ ಆ ಟೆಂಪಲ್ ನೈಟ್ ಯಾರಿಲ್ಲ. ಸೊ ಇವಾಗ ಏನ್ ಮಾಡ್ತಾರೆ, ಅವರು ಚೆಸ್ಟ್ ಮೇಲ್ಗಡೆ ಇರೋ ಆ ಉರ್ಚವರ್ ಇದಾರಲ್ವಾ, ಆ ಉರ್ಚವರ್ನಿ ಆ ಟೆಂಪಲ್ ಮೂಲವರ ಯಾವ ಟೆಂಪಲ್ ಹೋಗಿದಾರ ಆ ಕೃಷ್ಣನ್ ಟೆಂಪಲ್ನಿ ಮೂಲವರ ವಿಗ್ರಹ ಇದೆಯೋ ಅದಕ್ಕೂ ಕೆಳಗೆ ಒಂದು ಜಾಗದಲ್ಲಿ ಈ ವಿಗ್ರಹನ ಇಟ್ಬಿಡ್ತಾರೆ. ಮೂಲವರ ಚಿಕ್ಕ ವಿಗ್ರಹ ಮಾತಾಜಿ, ಅದು ನೋಡಿ ಎಷ್ಟು ಚಿಕ್ಕದಾಗಿದೆ ನೋಡಿ. ಆ ಚಿಕ್ಕ ವಿಗ್ರಹನೇ ಅಲ್ಲಿ ಒಳಗಡೆ ಇಟ್ಬಿಡ್ತಾರೆ. ಇಟ್ಬಿಟ್ಟು ಈ ಉರ್ಚವರ ವಿಗ್ರಹ ಇದೆ ಅಲ್ವಾ, ಸೊ ಭಗವಂತ ಬ್ರಹ್ಮಣಕ್ಕೆ ಕೊಟ್ಟಿರೋ ಆ ವಿಗ್ರಹ, ಅಂಜನಕಲ್ ವಿಗ್ರಹ, ಈ ವಿಗ್ರಹನಿ ಆ ಬ್ಯಾಕ್ ಸೈಡ್ ದೊಡ್ಡ ಸಮುದ್ರ ಹತ್ರವೇ ಆ ಟೆಂಪಲ್ ಇರೋ ಆ ಸಮುದ್ರಲ್ಲಿ ಬಿಟ್ಬಿಡ್ತಾರಂತೆ. ಬಿಟ್ಬಿಟ್ಟು
ಇವರು ಯಾರ್ಕೇ ಹೇಳಿಲ್ಲ, ಯಾರಿಗೂ ಗೊತ್ತೂ ಇಲ್ಲ. ಇವರು ಏನ್ ಮಾಡ್ತಾರೆ, ಅಲ್ಲೇ ಒಂದು 3 days ಇದ್ದಾರೆ, ಯಾರು ಇವ್ರನ್ನ ಏನ್ ಗೊತ್ತಿಲ್ಲ. ಸೊ ಅಲ್ಲಿಂದ ಅವರು ಪದ್ಮನಾಭ ಟೆಂಪಲ್ ಹೋಗ್ಬಿಡ್ತಾರೆ. ಅಲ್ಲೇ ಇದ್ದು ಅಲ್ಲಿ ಭಗವಂತನಿಗೆ ಸೇವೆ ಮಾಡಿ ಅಲ್ಲೇ ಅವರು ವೈಗುಂಠ ಹೋಗ್ಬಿಟ್ಟಿದ್ದಾರೆ, ವೈಗುಂಠ ಪ್ರಾಪ್ತಿ ಆಯ್ತು. ಆದ್ರೆ ಇವಾಗ ಏನಾಯ್ತು, 3-4 years ಈ ಟಿಪ್ಪು ಸುಲ್ತಾನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ 3-4 years ಆಯ್ತು. ಮತ್ತೆ ಬಂದು ಅಲ್ಲಿರೋ ರಾಜ, ಅಲ್ಲಿರೋ ಪೂಜಾರಿ ಎಲ್ಲ ಬಂದು ನೋಡಿದ್ರೆ ವಿಗ್ರಹವೇ ಇಲ್ಲ, ಉರ್ಚವರು ಇಲ್ಲ, ಮೂಲವರು ಇಲ್ಲ. ಏನ್ ಮಾಡೋದು ಗೊತ್ತಿಲ್ವೇ. ಆಕ್ಚುಲಿ ಭಗವಂತ ಗುರು, ವಾಯು ಮತ್ತೆ ಶಿವ ಅಪ್ಪ ಮೂರು ಸೇರಿ ಗುರುವಾಯೂರಪ್ಪನ ಅಲ್ಲಿ ಪ್ರತಿಷ್ಠೆ ಮಾಡಿದ, ಆ ಟೆಂಪಲ್ ಕಟ್ಟಿ ಪ್ರತಿಷ್ಠೆ ಮಾಡಿದಾರಲ್ಲ, ಅದು ಬಂದು ಕಾರ್ತಿಕೆ ಮಾಸಲ್ಲಿ ಬಂದಿರೋ ಏಕಾದಶಿ ಅಂತೆ. ಅದಕ್ಕೆ ಗುರುವಾಯೂರ್ ಏಕಾದಶಿನ ಅಲ್ಲಿ ಬಂದು ಪ್ರಸಿದ್ಧಿಯಾಹ ಏಕಾದಶಿನಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಆ ತರ ಎಷ್ಟೋ ಕಾಲದಿಂದ ಆ ಭಗವಂತನಿ ಪೂಜೆ ಮಾಡಿ 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 ಇವಾಗ ಆ ಭಗವಂತ ಇಲ್ಲ ಅಂದ್ರೆ ಏನ್ ಮಾಡೋದು, ಅಳುತ್ತಾರೆ. ಸೊ ಅವಾಗ ಈ ಪ್ರಸನ್ನ ನೋಡ್ತಾರಲ್ವಾ, ಅಲ್ಲಿ ಬಂದು ಪ್ರಸನ್ನ ನೋಡೋದು ಜಾಸ್ತಿ ಕೇರಳಲ್ಲಿ. ಆ ತರ ಪ್ರಸನ್ನ ನೋಡುವಾಗ ಇಟ್ಸ್ 18 ಟೈಪ್ಸ್ ಆಫ್ ಪ್ರಸನ್ನಗಳಿದಂತೆ. ಈ ತರ ಚೋಳಿ ನೋಡಿ ಪ್ರಸನ್ನ ನೋಡೋದು, ಜಾದವ ನೋಡಿ ಪ್ರಸನ್ನ ನೋಡೋದು, ಮುಖ ನೋಡಿ ಪ್ರಸನ್ನ ನೋಡೋದು, ಇಲ್ಲಾಂದ್ರೆ ತಾಂಬೂಲಲ್ಲಿ ಪ್ರಸನ್ನ ಈ ತರ ಎಲ್ಲ ಇದೆ. ಓಕೆ, ಸೊ ಆ ತರ 18 ಟೈಪ್ಸ್ ಆಫ್ ಪ್ರಸನ್ನ ಇದೆ ಅಂತೆ. ಸೊ ಅಲ್ಲಿ ಇವಾಗ ಈ ಭಗವಂತ ಎಲ್ಲಿದ್ದಾರೆ ಯಾರಿಗೇ ಗೊತ್ತಿಲ್ಲ. ಯಾರು ಎತ್ಕೊಂಡು ಹೋಗಿದಾರೆ ಅವರೇ ವೈಕುಂಠ ಹೋಗ್ಬಿಟ್ಟಿದ್ದಾರೆ, ತೀರೋಗಿ ವೈಕುಂಠ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಯಾರು ಹೇಳೋದು, ಯಾರಿಗೆ ಗೊತ್ತಿಲ್ವೇ. ಸೊ ಅವ್ರಿಗೆ ಅಷ್ಟು ದುಃಖ ಆಯ್ತು. ತುರಂತ ರಾಜ ಮತ್ತೆ ಆ ಬ್ರಾಹ್ಮಣ ಎಲ್ಲರ ಸೇರಿ ಮಮ್ಮಿಯೂರ್ಲಿ ಯಾರಿದ್ದಾರೆ, ಶಿವ ಟೆಂಪಲ್ ಇದೆಯಲ್ಲ, ಸೊ ಆ ಜಾಗಲ್ಲಿ ಒಂದು ಪ್ರಸನ್ನ ನೋಡ್ತಾರೆ. ಆ ಪ್ರಸನ್ನ ಹೇಳೋರ ಹತ್ರ ಹೋಗಿ ಕೇಳ್ತಾರೆ, ಸ್ವಾಮಿ ಎಲ್ಲಿ ಹೋಗಿದಾನೋ ನನ್ನ ಗುರುವಾಯೂರಪ್ಪ, ನನ್ನ ಉಣ್ಣಿಯಪ್ಪ ಎಲ್ಲಿ ಹೋಗಿದಾನೋ ಗೊತ್ತಿಲ್ವೇನೋ, ಎಲ್ಲ ಅಳೆದುಕೊಂಡು ಪ್ರಸನ್ನ ಕೇಳ್ತಾರಂತೆ. ಆವಾಗ ಅವರು ಪ್ರಸನ್ನ ನೋಡಿಬಿಟ್ಟು ಹೇಳ್ತಾರೆ, ಈ ತರ ಯಾಕಂದ್ರೆ ಇಲ್ಲಿ ಗುರುವಾಯೂರಪ್ಪನಿಗೂ ಬೆಣ್ಣೆ, ಹಾಲು, ಚಕ್ಕರೆ ಇದೆ ಅಲ್ವಾ, ಶುಗರ್ನಿ ಪೌಡರ್ ಮಾಡಿಬಿಟ್ಟು ಕೊಡ್ತಾರಂತೆ. ಆದ್ರೆ ಇವಾಗ ಈ ಕೃಷ್ಣ ಎಲ್ಲಿದ್ದಾರೆ ಅಂದ್ರೆ, ಇವರು ಬಂದು ಹಾಲುಲಿ ಪಾಯಸ ಮಾಡ್ತಾರಲ್ವಾ, ಮಿಲ್ಕ್ ಪಾಯಸ, ಆ ಕೃಷ್ಣನ್ ಕೋವಿಲ್ಲಿ ಆ ಆಲಪ್ಪಳ ಅಂತ ಹೇಳ್ತಾರೆ. ಸೊ ಆ ಕೃಷ್ಣನ್ ಕೋವಿಲ್ಲಿ ಇದಾರೆ, ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಮತ್ತೆ 1792 ಹೋಗ್ತಾರೆ, ಹೋಗಿ ಅಲ್ಲಿ ಹುಡುಕ್ತಾರೆ. ಆ ಟೆಂಪಲ್ ಹುಡುಕಿದ್ರೆ ಆ ಮೂಲ ವಿಗ್ರಹ ಅಲ್ಲಿ ಒಳಗಡೆ ಆ ಟೆಂಪಲ್ ಕೃಷ್ಣನ ಹತ್ರ ಈ ಉರ್ಚವರು, ಚಿಕ್ಕ ವಿಗ್ರಹ ಅಲ್ವಾ, ಈ ಉರ್ಚವರು ಅಲ್ಲಿ ಸಿಕ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿರೋ ಆ ಅಂಜನಕಲ್ಲಿಂದು ಮಾಡಿರೋ ಆ ವಿಗ್ರಹ, ಅಂಜನಕಲ್ ಮಾಡಿದ ಆ ಉರ್ಚವರ ಮೂಲವರ ಕಾಣಿಸಲ್ವೇ. ಮತ್ತೆ ಓಡೋಡಿ ಬರ್ತಾರೆ, ಬಂದು ಆ ಮಮ್ಮಿಯೂರಲ್ಲಿ ಕೇಳ್ತಾರೆ, ಸ್ವಾಮಿ ಅಲ್ಲಿ ಒನ್ಲಿ ಉರ್ಚವರೇ ಇದ್ದಾರೆ, ಮೂಲವರಿಲ್ವೇ ಅಂಜನಕಲ್ಲಿಂದು. ಯಾಕಂದ್ರೆ ನಾವು ಉರ್ಚವರ್ ಎಷ್ಟೋ ಉರ್ಚವರ್ ಮಾಡ್ಕೋಬಹುದು, ಬಂಗಾರು ಉರುಕಿ ಹಾಕಿ ಉರ್ಚವರ್ ಮಾಡ್ಕೋಬಹುದು. ಮಮ್ಮಿಯೂರಲ್ಲಿ ಕೇಳ್ತಾರೆ, ಆದ್ರೆ ಮೂಲ ವಿಗ್ರಹ ಇಲ್ವೇ, ಯಾಕಂದ್ರೆ ಅದು ಅಂಜನಕಲ್ಲಿಂದು ಮಾಡಿದ ವಿಗ್ರಹ, ನಮ್ಗೂ ಆ ಗುರುವಾಯೂರಪ್ಪನ್ ಬೇಕಲ್ವಾ, ಅವರಲ್ಲಿ ಇಲ್ವೇன்னு ಹೇಳ್ತಾರೆ. ಸೊ ಅವಾಗ ಅವರು ಮತ್ತೆ ಪ್ರಸನ್ನ ನೋಡ್ತಾರೆ. ಸೊ ನೋಡುವಾಗ ಅವರು ಹೇಳ್ತಾರೆ, ಅವರಲ್ಲೇ ಸಮುದ್ರಲ್ಲಿ ಇದ್ದಾರೆ, ನೀರು ಒಳಗಡೆ ಪೂರ್ತಿ ಗಲೀಜು ಆಗಿಬಿಟ್ಟಿದೆ ಅಂತ ಭಗವಂತನ ಮೇಲ್ಗಡೆ, ಅಷ್ಟು ಆ ತರ ಇದ್ದಾರೆ. ಆದ್ರೆ ನಾವು ಹೇಳೋ ತರ ನೀವು ಮಾಡ್ಬೇಕು. ನೀವೇನ್ ಮಾಡಿ, ಅಲ್ಲಿರೋ ಕೃಷ್ಣನ್ ಟೆಂಪಲ್ ಅಲ್ವಾ ಇದ್ದಾರೆ, ಆ ಕೃಷ್ಣನಕ್ಕೂ ಜಾಸ್ತಿ ಹಾಲು ಪಾಯಸ, ಮಿಲ್ಕ್ ಪಾಯಸ ಮಾಡಿ ಅಲ್ಲಿ ಆಫರ್ ಮಾಡಿ, ಆಮೇಲೆ 1000 ಲೋಟಸಸ್ ಅವ್ರಿಗೂ ಅರ್ಚನೆ ಮಾಡ್ತಾ ಇರಿ. ಸೊ ಆ ತರ ಅರ್ಚನೆ ಮಾಡ್ತಾ ಇರುವಾಗ ಸ್ವಲ್ಪ ಜನಗಳು ಅಲ್ಲಿ ಹೋಗಿ ಸಮುದ್ರಲ್ಲಿ ನೋಡಿ, ಬ್ಯಾಕ್ ಸೈಡ್ ಅಲ್ಲಿ ಬಂದು ಗರುಡ ಸುತ್ತುತ್ತೆ ಅಂತೆ, ಒಂದು ಜಾಗಲ್ಲಿ 3 times ಸುತ್ತುತ್ತೆ. ಸೊ ಆವಾಗ ಇಲ್ಲಿ ಈ ಅರ್ಚನೆ ಮಾಡೋದು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದ ಮೇಲ್ಗಡೆ ಅಲ್ಲಿ ಆ ಗರುಡ ಸುತ್ತುತ್ತಾ ಇದೆ ಅಲ್ವಾ, ಅದು ಬಂದು ಆ ಸಮುದ್ರಲ್ಲಿ ಒಂದು ಜಾಗಲ್ಲಿ ಅದು ಒಗುರಿಂದು, ಆ ಕಾಲಲ್ಲಿರೋ ಒಗುರಿಂದು 3 times ಈ ತರ
ಕಿಳಿಸುತ್ತಂತೆ, ಆ ನೀರ್ನಿ ಟಚ್ ಮಾಡುತ್ತಂತೆ 3 ಟೈಮ್ಸ್ ಅದೇ ಜಾಗಲ್ಲಿ ಟಚ್ ಮಾಡಿಬಿಟ್ಟು ಅದು ಹೋಗ್ಬಿಡುತ್ತೆ. ಆವಾಗ ಆ ಒಳಗಡೆಯಿಂದ ಒಂದು ಹಾವು ಆಚೆ ಬರುತ್ತೆ, ಬಂದು ಎಲ್ಲಾ ಸೈಡು ನೋಡುತ್ತೆ, ನೋಡಿಬಿಟ್ಟು ಮತ್ತೆ ಅದು ಒಳಗಡೆ ಹೋಗ್ಬಿಡುತ್ತೆ. ಆ ಹಾವು ಎಲ್ಲಿ ಹೋಗುತ್ತೋ ಆ ಜಾಗಲ್ಲಿ ಭಗವಂತ ಇದ್ದಾರೆ, ಆ ಗುರುವಾಯೂರಪ್ಪ ಇದ್ದಾರೆ, ಆ ಅಂಜನಕಲ್ ಮಾಡಿದಿರೋ ಆ ಇದು ಮೂಲ ಮೂರ್ತಿ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅದೇ ತರ ಹೋಗಿ ಆ ಕೃಷ್ಣನ್ ಟೆಂಪಲ್ ಆಲಪ್ಪಳಲ್ಲಿರೋ ಆ ಕೃಷ್ಣನಕ್ಕೂ ಈ ತರ ಹಾಲು ಪಾಯಸ ಆಫರ್ ಮಾಡಿ ಮತ್ತೆ ಕಮಲದ ಹೂ 1000 ಕಮಲದ ಹೂವಿಂದ ಅವ್ರಿಗೆ ಅರ್ಚನೆ ಮಾಡ್ತಾ ಇರುವಾಗ, ಸೊ ಆವಾಗ ಸಮುದ್ರಲ್ಲಿ ಅಲ್ಲಿ ಜಾಗಲ್ಲಿ ಅಲ್ಲಿ ನಿಲ್ಕೊಂಡು ನೋಡ್ತಾ ಇದ್ದಾರೆ, ಅಲ್ಲಿ ಗರುಡ ಬಂದು ಒಂದು ಜಾಗದಲ್ಲಿ ಸುತ್ತಾಡ್ತಾ ಇದೆ. ಸೊ ಆವಾಗ ಇಲ್ಲಿ ಇದು ಅರ್ಚನೆ ಮಾಡೋದು ಸ್ಟಾಪ್ ಮಾಡಕ್ ಹೇಳ್ತಾರೆ. ಅಲ್ಲಿ ಮಾಡಿದ ಮೇಲ್ಗಡೆ ಗರುಡ ಬಂದು ಅದೇ ತರ ಕೆಳಗೆ ಏನ್ ಮಾಡ್ತಾನಂತೆ, ಆ ನೀರಲ್ಲಿ 3 ಟೈಮು ಬಂದು ಆ ಉಗುರಿಂದು ಈ ತರ ಟಚ್ ಮಾಡ್ತಾನಂತೆ. ಟಚ್ ಮಾಡಿಬಿಟ್ಟು ಆ ಗರುಡ ಹೋಗ್ಬಿಡ್ತಾನೆ. ಸೊ ಅವ್ರು ಹೋದ್ಮೇಲ್ಗಡೆ ಒಳಗಡೆಯಿಂದ ಒಂದು ಸರ್ಬ ಆಚೆ ಬರುತ್ತೆ, ಆಚೆ ಬಂದು ನಿಲ್ಕೊಂಡೆ ಆ ನೀರ್ ಮೇಲ್ಗಡೆ 15 ಅಡಿ 15 ಫೀಟು ಅಷ್ಟು ಹೈಟ್ ಆಗಿ ನಿಲ್ಕೊಂಡು ಎಲ್ಲಾ ಸೈಡ್ ನೋಡುತ್ತಂತೆ. ನೀರ್ ಮೇಲ್ಗಡೆ 15 ಫೀಟ್ ಮೇಲ್ಗಡೆ ಬಂದ್ರಂದ್ರೆ ಆ ನೀರ್ ಒಳಗಡೆ ಎಷ್ಟು ಇರುತ್ತೆ ನೋಡಿ. ಸಮುದ್ರಲ್ಲಿ ಒಳಗಡೆ ಈ ಜಾಗದಲ್ಲಿ ನಡೀತಾ ಇದೆ. ಓ ಆ ಜಾಗಲ್ಲೇ ಭಗವಂತ ಇದ್ದಾರೆ ಇವರು ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾರೋ ಅವ್ರಿಗೂ ಕೈ ಕಾಲೆಲ್ಲ ಡಗಡಗಡ ಆಡ್ತಾ ಇದೆ. ಬ್ಯಾಕ್ ಸೈಡ್ ಇರೋರು ಎಲ್ಲರೂ ಭಯಲ್ಲಿ ಕೈ ಕಾಲೆಲ್ಲ ಒದರ್ತಾ ಇದೆ. ಯಾರು ಹೋಗಿ ಭಗವಂತನ ಎತ್ಕೊಂಡು ಬರೋದು? ಇವಾಗ ಭಗವಂತ ಬೇಕಾ ಇಲ್ಲಂದ್ರೆ ಪ್ರಾಣ ಬೇಕಾ? ಏನ್ ಮಾಡೋದೇ ಗೊತ್ತಿಲ್ಲ. ಯಾಕಂದ್ರೆ ಆ ಹಾವು ನೀರ್ ಮೇಲ್ಗಡೆ 15 ಫೀಟ್ ಬಂದಿದ್ರೆ ಅಂದ್ರೆ ನೀರ್ ಒಳಗಡೆ ಎಷ್ಟಿರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇದು ಎಂಟ್ರೆನ್ಸ್ ಇಲ್ಲ, ನಡು ಸಮುದ್ರಲ್ಲಿ ಇರುತ್ತೆ ಅದು. ಸೊ ಎಲ್ಲರಿಗೂ ಭಯ ಆಗ್ತಾ ಇದೆ, ಏನ್ ಮಾಡೋದೋ ಗೊತ್ತಿಲ್ಲ. ಸೊ ಅವಾಗ 2 ಚಿಕ್ಕ ಮಕ್ಕಳು ಬರ್ತಾರೆ, ಒಂದು 10-11 ವಯಸ್ಸು ಇರೋ 2 ಮಕ್ಕಳು ಬರ್ತಾರಂತೆ. ಯಾರು ನೀವಲ್ಲ, ನಾವಿಲ್ಲಿ ಆಟಾಡೋ ಜಾಗ, ನೀವ್ಯಾಕ ಬಂದಿದ್ರ? ನಾವು ಇಲ್ಲಿ ಕೌಸ್ ಎಲ್ಲ ಎತ್ಕೊಂಡು ಬಂದು ಇಲ್ಲಿ ನಾವು ಸ್ನಾನ ಎಲ್ಲ ಮಾಡೋದು, ಯಾಕೆ ಇಲ್ಲಿ ಬಂದಿದ್ರ? ನೋಡಿಯಪ್ಪ ಅದು ಆ ಜಾಗಲ್ಲೇ ಭಗವಂತ ಇದ್ದಾರೆ, ಅಲ್ಲಿ ಹೋಗಿ ಎತ್ಕೊಂಡು ಬರಕ್ಕೂ ನಮ್ಗೆಲ್ಲ ಭಯ ಆಗ್ತದೆ, ಅಷ್ಟು ದೊಡ್ಡ ಸರ್ಬ ಆಚೆ ಬಂದಿದೆ. ನಾವ್ ಯಾವಾಗ ಇಲ್ಲೇ ಸ್ನಾನ ಎಲ್ಲ ಮಾಡೋದು, ನಿಮ್ಗೇನು ಆ ಜಾಗಲ್ಲಿ ಕರೆಕ್ಟಾಗಿ ಆ ಜಾಗಲ್ಲಿ ಇರೋ ವಿಗ್ರಹ ಎತ್ಕೊಂಡು ಬರ್ಬೇಕು ಅಷ್ಟೇ ಅಲ್ವಾ? ಅಷ್ಟೇ. ಆ 2 ಮಕ್ಕಳು ಬೇಗ ನೀರಲ್ಲಿ ಜಂಪ್ ಮಾಡಿ ಒಳಗಡೆ ಹೋಗಿ ಆ ವಿಗ್ರಹನೇ ಅಲ್ಲಿಂದ ಎತ್ಕೊಂಡು ಬಂದು ಇವ್ರ ಹತ್ರ ಕೊಡ್ತಾರಂತೆ. ಕೊಟ್ಟಿದೆ ಮೇಲ್ಗಡೆ ಪೂರ್ತಿ ಅಷ್ಟು ಗಲೀಜು, ಯಾಕಂದ್ರೆ ಎಷ್ಟೋ ವರ್ಷ ಐತಲ್ವಾ, ಪೂರ್ತಿ ಅಷ್ಟು ನೀರು ಏನೋ ಗಲೀಜಾಗಿದೆ. ಸೊ ನೀರು ಒಳಗಡೆ ಇದ್ದಿದ್ದು ಆ ತರ ಆಗಿಬಿಟ್ಟಿದೆ, ಅವ್ರಿಗೆಲ್ಲ ಅಷ್ಟು ಹಳೆ ಬಂದ್ಬಿಟ್ಟಿದೆ. ಸೊ ಈ 2 ಮಕ್ಕಳಿಗೆ ಥ್ಯಾಂಕ್ಸ್ ಹೇಳನ್ನ ನೋಡಿದ್ರೆ 2 ಮಕ್ಕಳು ಮಾಯ ಆಗ್ಬಿಡ್ತಾರೆ. ಆದ್ರೆ ಅಲ್ಲಿ ಬಂದು ಆ ತರ ವಿಗ್ರಹ ಕೊಟ್ಟಿರೋದು ಸಾಕ್ಷಾತ್ ಕೃಷ್ಣ ಬಲರಾಮನೇ. ಸೊ ಆ ತರ ಮತ್ತೆ ಆ ವಿಗ್ರಹ ಎತ್ಕೊಂಡು ಬಂದು ಆ ಗುರುವಾಯೂರಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಓಕೆ ಹರೇ ಕೃಷ್ಣ. ಇವಾಗ ಯಾವ ತರ ಭಗವಂತನೇ ಪ್ರತಿಷ್ಠೆ ಮಾಡಿದಾರೇನು ಗೊತ್ತಾಯ್ತಲ್ವಾ? ಸೊ ನೋಡಿ, ಈ ತರ ಭಗವಂತನ ನೋಡಿ, ಈ ವಿಗ್ರಹವೇ ಆ ಟೆಂಪಲ್ಲಿ ಇದ್ರು. ಆಕ್ಚುಲಿ ಭಗವಂತನಕ್ಕೂ ಈ ಗುರುವಾಯೂರಪ್ಪನಿಗೂ ಒನ್ಲಿ ಏನು ಬೆಣ್ಣೆ, ಶುಗರ್ ಪೌಡರ್, ಹಾಲು ಇದೇ ಕೊಡ್ತಾ ಇರೋದು. ಆದರೆ ಅಲ್ಲಿ ಒಂದು 3-4 ಇಯರ್ಸ್ ಇದ್ರಲ್ವಾ, ಅಲ್ಲಿ ಹಾಲು ಪಾಯಸ, ಮಿಲ್ಕ್ ಪಾಯಸ ಕುಡಿದು ಅದೇ ಇವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲಿ ಬಂದು ಅವ್ರಿಗೂ ಮತ್ತೆ ಅದೇ ಅಭ್ಯಾಸ ಇದ್ದು ಅವ್ರಿಗೂ ಹಾಲು ಪಾಯಸ ಕೊಡ್ತಾ ಇದ್ದಾರಂತೆ. ಓಕೆ ಹರೇ ಕೃಷ್ಣ.